ಮೇಡಮ್ ಅವರು ಟ್ರೈನಿಗೆಲ್ಲ ಹೋಗ್ತಾದ್ರೆ 4 ಗಂಟೆ ಹೇಳಿದ್ರು ಸರ್. ಅದು ಕರೆಕ್ಟ್ ಹೋಗ್ತಿತ್ತು ಸರ್. ಮೇಡಮ್ ಅವರು ಟ್ರೈನಿಂಗಲ್ಲಿ ಅದು ಆನ್ಲೈನ್ ಟ್ರೈನಿಂಗ್ ಅವಧಿಯಲ್ಲಿ 4 ಒಂದೇ ಸರ್ ಮಕ್ಕಳು ಪೇಪರ್ ಕಟ್ಟಿರ್ತಾರೆ. ಲೆಟರ್ ಬಾಕ್ಸ್ ಅಲ್ಲಿ ಕಾರ್ಬೋರ್ಡೇ ಸಣ್ಣ ಕಡ್ಡಿಗಳನ್ನ ಕಟಿಂಗ್ ಮಾಡ್ಕೊಂಡ್ರಿ ಅನ್ಕೊಂಡು ಬೆಡ್ಲಾಕ್ ಸರ್ ವರ್ಕ್ ಮಾಡ್ತಾರೆ ಬಿಸ್ಕೆಟ್ ಇದು ಒಳಗಡೆ ಬಂದಿದ್ದು ಕಟ್ಟಡ ಸಾಕಾತ ಸರ್. ಪ್ಯಾಂಟಿ ಆನ್ಲೈನ್ ಕ್ಲಾಸ್ ಹೊರಗಡೆ ನ್ಯಾಚುರಲಿ ನಾನು ಅಲ್ಲಿ ಬರ್ಬೇಕಾಯ್ತು ಆ್ಯಕ್ಚುಲಿ ಇಲ್ಲಿ ಮುಂದೆ ಕುಂತ್ಬಿಟ್ರಿ ಅಲ್ಲ ಕ್ಯೂರೇಟರ್ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ 73 ಜನ ಎಲ್ಲ ಶಿಕ್ಷಕರು ಒಳ್ಳೆಯವರೇ ಸರ್. ಆದರೆ 73 ಜನರನ್ನ ಆಯ್ಕೆ ಮಾಡಿದ್ದೇವೆ ನಾವು ಈ ಕಾರ್ಯಾಗಾರದಲ್ಲಿ. ಅವರು ತಮ್ಮ ಗಣಿತವನ್ನ ಉತ್ತಮಪಡಿಸಲಿಕ್ಕೆ ಗ್ರಾಸ್ ರೂಟ್ ಲೆವೆಲ್ ಇರುವಂತಹ ಮಗುವನ್ನ 1ನೇ ತರಗತಿಯಿಂದ 10ನೇ ತರಗತಿಯ ಮಕ್ಕಳಿಗೆ ಬೇಸಿಕ್ ಗಣಿತ ಕಲಿಸ್ಲಿಕ್ಕೆ ಆಟದ ಮೂಲಕ ಒಂದು ಗಣಿತ ಕಲಿಬೇಕು. ಮಗು ಗಣಿತ ಅಂದ್ಕೊಳ್ಳೇನೆ ಬಹಳ ಬೇಜಾರು, ಅದು ಕಷ್ಟದ್ದು ಅಂತನ್ನುವಂಥದ್ದು ಏನು ನಮ್ಮ ತಲೆಯಲ್ಲಿ ಇದೆ. ಮತ್ತು ಸಾಮಾಜಿಕವಾಗಿನೂ ಎಲ್ಲರೂ ಗಣಿತ ಮ್ಯಾಥ್ಸ್ ಅಂತಂದ್ರೆ ಇಂಗ್ಲಿಷ್ ಅಂದ್ರೆ ಕಷ್ಟ ಅಂತಾರೆ. ಅದು ಅಲ್ಲ ಅನ್ನುವಂಥದ್ದನ್ನ ಈ ಕಾರ್ಯಾಗಾರದ ಮೂಲಕ ಫಸ್ಟ್ ನಮ್ಮ ಶಿಕ್ಷಕರು ಕಲ್ತ್ಕೊಂಡು ಹೋಗ್ಬೇಕು. ಅಂತ ಒಂದು TLMಗಳನ್ನ ಅಂದ್ರೆ ಬೋಧನಾ ಕಲಿಕೋಪಕರಣಗಳನ್ನ ಸ್ವತಃ ಮಾಡಿದ್ದಾರೆ ಅವರು ಮಾಡಿದ್ದನ್ನ 70 ಜನ ಮಾಡಿದ್ದನ್ನ 500 ಜನ ಇಲ್ಲಿಂದ ಕಲ್ತ್ಕೊಂಡು ಹೋಗಿ ಈಗೇನು ನಮ್ಮ 31 ಸಾಮರ್ಥ್ಯಗಳಲ್ಲಿ ಗಣಿತದಲ್ಲಿ ಬಹಳ ಕೆಳಗಿದ್ದೇವೆ. ನಾವು ನಮ್ಮ ಜಿಲ್ಲೆನೇ ಗಣಿತದ 31 ಸಾಮರ್ಥ್ಯಗಳನ್ನ ಕಲಿಯೋದ್ರಲ್ಲಿ ಬಹಳ ಕೆಳಮಟ್ಟದಲ್ಲಿದ್ದೇವೆ. ಅವುಗಳನ್ನ ಉತ್ತಮಪಡಿಸಿಕೊಳ್ಳೋದಕ್ಕೆ ಈ ಕಾರ್ಯಾಗಾರ ನಮಗೆ ಅನುಕೂಲ ಆಗ್ತದೆ. ಅದನ್ನ ಮನಗಂಡು ದಯವಿಟ್ಟು ಈ ಉದ್ಘಾಟನಾ ಕಾರ್ಯಕ್ರಮ ಸಾಂಕೇತಿಕ ಮತ್ತು ಸಾಂಪ್ರದಾಯಿಕ ಮುಖ್ಯವಾದಂತ ಘಟ್ಟ ಯಾವುದಪ್ಪ ಅಂತಂದ್ರೆ ಇಲ್ಲೇನು 20 ಸ್ಟಾಲ್ಗಳು ಮಾಡಿದ್ದಾರೆ. ಆ 20 ಸ್ಟಾಲ್ಗಳಲ್ಲಿ 4 ಗಂಟೆ ತನಕ ಪ್ರತಿಯೊಬ್ಬ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಅವರು ಮಾಡಿದಂತ TLMಗಳನ್ನ ಪರಿಶೀಲನೆ ಮಾಡಿ ಅವ್ರ ಜೊತೆಗೆ ಸಂವಾದ ಮಾಡಿ ಇದನ್ನ ನಮ್ಮ ಶಾಲೆಯಲ್ಲಿ ಮಾಡಲಿಕ್ಕೆ ಏನು ಮಾಡಬಹುದು ಅನ್ನೋದನ್ನ ಕಲ್ತುಕೊಂಡು ಹೋಗುವಂತ ಒಂದು ಕಾರ್ಯಾಗಾರ. ಇದನ್ನ ನಾವು ಇಷ್ಟು ಅದ್ದೂರಿಯಾಗಿ ಆಗ್ತದೆ ಅಂತ ಭಾವಿಸಿರ್ಲಿಲ್ಲ. ಆದ್ರೆ ಈ ಊರಿನ ಜನ ಬಹಳ ಅಭಿಮಾನ ಇಟ್ಟುಕೊಂಡು ಇಷ್ಟೊಂದು ಮೇಳದ ರೀತಿಯಲ್ಲಿ ಮಾಡಿದ್ದಾರೆ. ಈ ಒಂದು ಮೇಳ ಬಹಳ ಶಿಸ್ತುಬದ್ಧವಾಗಿ ನಡಿಬೇಕು ಅಂತಂದ್ರೆ ಇಡೀ ಊರು ಒಂದು ವಾರದಿಂದ ಮತ್ತು ವಿಶೇಷವಾಗಿ ಗ್ರಾಮ ಪಂಚಾಯಿತಿ ಮತ್ತು ನಮ್ಮ ತಾಲೂಕಿನ ಇಒರವರು ಇದಕ್ಕೆ ಈ ಕಾರ್ಯಾಗಾರ ನಡಿಬೇಕಾದ್ರೆ ತಮ್ಮ ಕೆಲಸದ ಒತ್ತಡದಲ್ಲಿ 3 ಸಲ ಬಂದು ಇಲ್ಲಿ ಸಜೆಷನ್ ಅನ್ನು ಕೊಟ್ಟು ಹೋಗಿದ್ದಾರೆ ಸರ್. ಸೊ ಹೀಗಾಗಿ ಇದು ಯಶಸ್ವಿಯ ಘಟ್ಟದಲ್ಲಿ ಮುಟ್ಟಿದೆ. ದಯವಿಟ್ಟು ನನ್ನ ಒಂದು ವಿನಂತಿ ಏನಂತಂದ್ರೆ ಇದು ಕಾರ್ಯಾಗಾರ ನಮ್ಮ ಕಲಿಕಾ ಮಟ್ಟಕ್ಕೆ ಇದು ಆದ ನಂತರ ಒಂದು 6 ತಿಂಗಳಲ್ಲಿ ನೋಡಿದ್ರೆ ಪ್ರತಿ ಶಾಲೆಯಲ್ಲಿ ನಮ್ಮ ಮಕ್ಕಳು ಗಣಿತದ ಮೂಲ ಕ್ರಿಯೆಗಳನ್ನ ಕಲಿಬೇಕು. ಪ್ರಾಥಮಿಕ ಮಟ್ಟದಲ್ಲಿ ಒಂದು ಪ್ರಾಥಮಿಕ ಹೈಯರ್ ಪ್ರೈಮರಿನಲ್ಲಿ ತನಗೇನು ಕಲಿಬೇಕಾಗಿದೆ ಅದನ್ನು ಕಲಿಬೇಕು. ಹೈಸ್ಕೂಲ್ ನಲ್ಲಿ ಕಲಿತು ಒಟ್ಟು ಮಗು ಗಣಿತ ಅನ್ನುವಂಥದ್ರ ಸರಳ, ಇದು ಖುಷಿಯಾಗಿ ಕಲಿತೀನಿ ಅಂತ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನ ಮೊದಲು ಶಿಕ್ಷಕರು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಕಾರ್ಯಾಗಾರ ಮುಗಿಸ್ಕೊಂಡು ಹೋಗ್ಬೇಕು. ಆ ಒಂದು ಲೆಕ್ಕದಲ್ಲಿ ನಮ್ಮ ಮಾನ್ಯ ಅಪರ ಆಯುಕ್ತರು ತಮ್ಮ ಟೈಟ್ ಶೆಡ್ಯೂಲ್ ನಲ್ಲಿ ನಮ್ಮ ಶಿಕ್ಷಕರೊಂದಿಗೆ ಮಾತಾಡಲಿಕ್ಕೆ ಮತ್ತು ನಮ್ಮ ತಾಲೂಕನ್ನ ಒಂದು ಗಣಿತದಲ್ಲಿ ಉತ್ತಮ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಕಷ್ಟು ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿದ್ದಾರೆ.
ಅವರಿಗೆ ಮತ್ತೊಂದು ಸಲ ತಾಲೂಕಿನ ಪರವಾಗಿ ಎಲ್ಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಪರವಾಗಿ ತಮ್ಮ ಅಭಿಮಾನಕ್ಕೆ ಸರ್ ನಾವು ನಮ್ಮ ರಿಸಲ್ಟ್ ಅನ್ನು ಉತ್ತಮಪಡಿಸಿ ತೋರಿಸ್ತೇವೆ ಅಂತ ಹೇಳುತ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸರ್ 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 ಕವಿತೆ ಅನ್ನುವಂತ ಒಂದು ಕವನ ಸಂಕಲನಕ್ಕೆ ಸಮೀರ್ ವಾಡಿ ಅಧಿಕಾರಿಗಳು, ಸುಮಾರು ಜನ ಮಕ್ಕಳಿದ್ದಾರೆ. ಸೊ ಅವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಪತ್ರಿಕೆ ನ್ಯೂಸ್ ಪೇಪರ್ಸ್ ಇಂದ ಬಂದಿದ್ದೀರಿ, ಮಾಧ್ಯಮಗಳಿಗೆ ನಮಸ್ಕಾರಗಳು. ನಾವು ಎಷ್ಟು ಫಾರ್ಮಲ್ ಆಗಿ ಫಂಕ್ಷನ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಜನರಲ್ ಆಗಿ ಫಾರ್ಮಲ್ ಫಂಕ್ಷನ್ ಅಲ್ಲಿ ಹೇಗೆ ಮಾತಾಡಬೇಕು ಅಷ್ಟು ಚೆನ್ನಾಗಿ ನಮಗೆ ಗೊತ್ತಿಲ್ಲ. ಸೊ ನಾವು ವರ್ಕ್ಶಾಪ್ ಸ್ಟೈಲಲ್ಲಿ ನಾವು ಮಾತಾಡ್ತೀವಿ. ನಾವು ನೀತಿ ಆಯೋಗಲ್ಲಿ ನಾವು ಫಸ್ಟ್ ಟೈಮ್ ಇಲ್ಲಿ ನಮ್ದು ಮಾನಿಟರಿಂಗ್ ಮತ್ತೆ ಇಲಾಖೆ ಜೊತೆಗೆ ಒಂದು ಪರಿಶೀಲನೆ ಮಾಡಿದಾಗ ನಮ್ಗೆ ಏನ್ ಗೊತ್ತಾಯ್ತು, ನಮ್ದು 5ನೇ ತರಗತಿಯಲ್ಲಿ ಮತ್ತೆ 6ನೇ ತರಗತಿಯಲ್ಲಿ 7ನೇ ತರಗತಿಯಲ್ಲಿ 8ನೇ ತರಗತಿಯಲ್ಲಿ 9ನೇ ತರಗತಿಯಲ್ಲಿ ಸುಮಾರು ಸಮಸ್ಯೆ ಇದಾವೆ. ನಮ್ಗೆ ಎಲ್ಲರಿಗೆ ಗೊತ್ತಿದೆ 10ನೇ ತರಗತಿಯಲ್ಲಿ ನಮ್ದು ನಮ್ಮ ಭಾಗದಲ್ಲಿ ಯಾವುದು ಒಂದು ಜಿಲ್ಲೆಯಲ್ಲಿ 10ನೇ ತರಗತಿಯಲ್ಲಿ ಎಷ್ಟು ಮಕ್ಕಳು ಪಾಸ್ ಆಗ್ತಿದ್ದಾರೆ ಅದು ಎಲ್ಲರಿಗೆ ಗೊತ್ತಿದೆ. ಯಾವಾಗ್ಲೂ ಅದರ ಮೇಲೆ ನಮ್ದು ಪೂರ್ತಿ ಕಾನ್ಸಂಟ್ರೇಷನ್ ಇರ್ತದೆ. ಸೊ ನಮ್ SSLC ರಿಸಲ್ಟ್ ಜಿಲ್ಲೆದು ಚೆನ್ನಾಗಿ ಬರ್ಲಿಲ್ಲ, ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಾವು ಯಾವಾಗ್ಲೂ ಕಾನ್ಸಂಟ್ರೇಟ್ ಮಾಡ್ತೇವೆ. ಸೊ ಅಲ್ಟಿಮೇಟ್ಲಿ ನಾವು ಅನಾಲಿಸಿಸ್ ಮಾಡಿದಾಗ ಎಲ್ಲ ದಾಖಲಾತಿ ಮಾಹಿತಿ ಅನಾಲಿಸಿಸ್ ಮಾಡಿದಾಗ ಇವತ್ತು ಬೆಳಿಗ್ಗೆನೂ ನಮ್ಗೆ ಅಜಿತ್ ಅವರು ತೋರಿಸಿದ್ರು, ಸ್ಟೇಟ್ ಲೆವೆಲ್ ಡೇಟಾ ಅಲ್ಲಿ ಸೇಮ್ ಮಾಹಿತಿ ಇದೆ. ಕರ್ನಾಟಕದಲ್ಲಿ ನಾವು ಫಸ್ಟ್ ಟೈಮ್ ನಲಿಕಲಿ ಏನು ಮೆಥಡ್ ಇದೆ, ಅದು ಅನಿತಾ ಕೌಲ್ ಮೇಡಮ್ ಅವರು ಇದ್ದಾಗ ನಲಿಕಲಿ ಮೆಥಡ್ BGVS ಅವರು ನಮ್ಮ ಟೀಚರ್ಸ್ ಅವರೇನೆ ಈ ನಲಿಕಲಿ ಮೆಥಡ್ ಫಸ್ಟ್ ಇದು ಕ್ರಿಯೇಟ್ ಮಾಡಿಕೊಂಡು ತದನಂತರ 2005 ಅಲ್ಲಿ NCF ಅಲ್ಲಿ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಲ್ಲಿ ಈಗಾಗಲೇ ನಾವು ಆಕ್ಟಿವಿಟೀಸ್ ಮಕ್ಕಳಿಗೆ ನಾವು ಕಾಂಪಿಟೆನ್ಸಿ ಕ್ರಿಯೇಟ್ ಮಾಡ್ಬೇಕಂತ ಹೇಳಿ ಆಸ್ ಅ ಪಾಲಿಸಿ ಗವರ್ಮೆಂಟ್ ಆಫ್ ಇಂಡಿಯಾ ಬ್ರಾಡ್. ಸೊ ನಾವು ಏನು ಕಾಂಪಿಟೆನ್ಸಿ ಬಗ್ಗೆ ಇವತ್ತು ಏನು ಮಾತಾಡ್ತಾ ಇದ್ದೀವಿ, ಮತ್ತೆ ನಮ್ಮ ಹೊಸ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ನಾವು ಕಾಂಪಿಟೆನ್ಸಿ ಬಗ್ಗೆ ಮಾತಾಡ್ತೀವಿ. ಪೂರ್ತಿ ಫಾರ್ಮ್ಯಾಟ್ ಚೇಂಜ್ ಆಗಿದೆ, ಆದರೂ ಸಹ ಫಿಲಾಸಫಿಕಲಿ ನ್ಯೂ ಎಜುಕೇಶನ್ ಪಾಲಿಸಿ ಮತ್ತೆ ನಮ್ಮ NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಎರಡು ಏನಿದೆ ಅದರಲ್ಲಿ ಜಾಸ್ತಿ ವ್ಯತ್ಯಾಸ ಇಲ್ಲ. ಫಿಲಾಸಫಿಕಲ್ ಲೆವೆಲ್ ಅಲ್ಲಿ ಜಾಸ್ತಿ ವ್ಯತ್ಯಾಸ ಇಲ್ಲ. ಇನ್ನು ನಾವು ಅದೇ ಹೇಳ್ತಾ ಇದೀವಿ, ನಮ್ಗೆ ಮಕ್ಕಳಿಗೆ ನಾವು ಆಕ್ಟಿವಿಟಿ ಮುಖಾಂತರ ಅವರಿಗೆ ಕಾಂಪಿಟೆನ್ಸಿ ಅವರಲ್ಲಿ ನಾವು ಕ್ರಿಯೇಟ್ ಮಾಡ್ಬೇಕಾಗ್ತದೆ. ಆವಾಗ್ಲೂ NCF ಅಲ್ಲಿನೂ ಮಕ್ಕಳಿಗೆ ಕಾಂಪಿಟೆನ್ಸಿ ಕ್ರಿಯೇಟ್ ಮಾಡಬೇಕು, ಆಕ್ಟಿವಿಟಿ ಬೇಸ್ಡ್ ಕ್ಲಾಸಸ್ ಇರಬೇಕು. ಆ ಪ್ರಕಾರ ಸುಮಾರು NCERT ಪುಸ್ತಕಗಳು ಚೇಂಜ್ ಆಯ್ತು, ಅದರಲ್ಲಿ ಸುಮಾರು ಚೇಂಜಸ್ ಮಾಡಿದ್ದಾರೆ, ಆಕ್ಟಿವಿಟೀಸ್ ಹಾಕಿದ್ದಾರೆ. ಒಂದು ಸೇ ಫಾರ್ ಎಕ್ಸಾಂಪಲ್ ಒಂದು ಲೆಸನ್ ಇದೆ, ಆ ಲೆಸನ್ ಅನುಗುಣವಾಗಿ ಸೈಡ್ ಅಲ್ಲಿ ಒಂದು ಬ್ಲೂ ಕಲರ್ ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಆಕ್ಟಿವಿಟಿ ಕೊಡ್ತಾರೆ. ಆ ಆಕ್ಟಿವಿಟಿಯಿಂದ ಏನೇನು ನಮಗೆ ಕಾಂಪಿಟೆನ್ಸಿ ಸಿಗಬೇಕು ಅದು ಬರೆದು ಕೊಡ್ತಾರೆ. ಮಕ್ಕಳಿಗೆ ಆಕ್ಟಿವಿಟಿ ಹೇಗೆ ಸೂಪರ್ವೈಸ್ ಮಾಡಬೇಕು ಆ ತರ ಡೀಟೇಲ್ ಆಗಿ NCERT ಪುಸ್ತಕಗಳು ಕೊಟ್ಟಿದ್ದಾರೆ. ತದನಂತರ ನಮ್ಮ ಪುಸ್ತಕಗಳಲ್ಲಿ ನಾವು ಕೊಟ್ಟಿದ್ದೇವೆ. ಬಟ್ ಕೊನೆ ಭಾಗದಲ್ಲಿ ಏನಾಯ್ತು, ನಾವು ಕಾಂಪಿಟೆನ್ಸಿ ವಿ ಆರ್ ನಾಟ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಕಾಂಪಿಟೆನ್ಸಿ. ನಾವು ಇನ್ನು ಮಾರ್ಕ್ಸ್ ನಾವು ಹೇಗೆ ಮಾತಾಡ್ತೀವಿ, ನಮ್ಮ ಮಕ್ಕಳಿಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ, ಹೌದಾ ಇಲ್ವಾ? ಎಲ್ಲ ಟೀಚರ್ಸ್ ನಮ್ಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ ನಾವು ಕೇಳ್ತೀವಿ. ಔಟ್ ಆಫ್ 30, ಔಟ್ ಆಫ್ 100, ಔಟ್ ಆಫ್ 50, ಏನು 15 ಮಾರ್ಕ್ಸ್ ಎಷ್ಟು ತಗೊಂಡಿದ್ರೆ ಔಟ್ ಆಫ್ 15 ಎಷ್ಟು ನಿಮ್ಗೆ ಸಿಕ್ಕಿದೆ. ನಾವು ಏನ್ ಕೇಳಬೇಕು, ನಿಮ್ಗೆ ಎಷ್ಟು ಕಾಂಪಿಟೆನ್ಸಿ ಬಂದಿದೆ. ಈ ಸ್ಪೆಸಿಫಿಕ್ ಕಾಂಪಿಟೆನ್ಸಿ ಇಲ್ಲಿ ಕಾಂಪಿಟೆನ್ಸಿ ತೋರಿಸಿದ್ದಾರೆ. ಸೊ ನಮ್ಗೆ ಮಾಹಿತಿ ಕೊಟ್ಟಾಗ ಇವತ್ತು ಕಂಟೆಂಪ್ಟ್ ಕೇಸ್ ಇದೆ ಹೈಕೋರ್ಟ್ ಅಲ್ಲಿ, ಅದು ನಡ್ತಾ ಇದೆ. ನಮ್ಮ ವಕೀಲ್ ಮ್ಯಾನೇಜ್ ಮಾಡ್ತಿದ್ದಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಪರವಾಗಿ. ಸೊ ನಾನು ಹೇಳಿದೆ ನಾನು ಬರ್ತೀನಿ. ಐ ಡಿ ನಾಟ್ ನೋ ಈ ತರ ಫಂಕ್ಷನ್ ಇರ್ತದೆ, ನಮ್ಗೆ ಗೊತ್ತಿರ್ಲಿಲ್ಲ. ಬಟ್ ಈ ಕಾಂಪಿಟೆನ್ಸಿ ಬಗ್ಗೆ ಮಾತಾಡ್ತಾ ಇದ್ದೀರಿ,
ಆ ಕಾಂಪಿಟೆನ್ಸಿ ಐಡೆಂಟಿಫೈ ಮಾಡಿದಿರಿ. ಆ ಕಾಂಪಿಟೆನ್ಸಿ ನಮ್ಮ ಮಕ್ಕಳಿಗೆ ಹೇಗೆ ಕೊಡಬೇಕು ಅದು ಒಂದು ಥ್ರೂ TLM ಒಂದು ತೋರಿಸ್ತಾ ಇದ್ದೀರಿ ಅಂತ ಹೇಳಿ ಏನು ಮಾಡಿದ್ದಾರೆ ನಮ್ಮ ಟೀಚರ್ಸ್ ಅಂತ ನೋಡ್ಬೇಕಂತ ನಾನು ಬಂದೆ. ಐ ವಾಂಟ್ ಟು ಲರ್ನ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಹ್ಯಾಪನಿಂಗ್ ಹಿಯರ್. ಆ ಕಾರಣಕ್ಕೋಸ್ಕರ ನಾನು ಬಂದೆ. ಈ ತರ ಪ್ರೋಗ್ರಾಮ್ ಇರ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರ್ಲಿಲ್ಲ. ಸೊ ನಮ್ದು ನಲಿಕಲಿ ಕರ್ನಾಟಕದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಲಿಕಲಿ ಸ್ಟಾರ್ಟ್ ಆದ ನಂತರ ಇನ್ನೂ ನಮ್ದು ನಾವು ನೋಡಿದರೆ ಕರೆಕ್ಟ್ ಆಗಿ ಸೇಮ್ ಅನಾಲಿಸಿಸ್ ಅಲ್ಲಿ ಹೇಳ್ತಾರೆ ಅಪ್ ಟು ಕ್ಲಾಸ್ 3 ಕಾಂಪಿಟೆನ್ಸಿ ಸೇಮ್ ಇದೆ. ಕಾಂಪಿಟೆನ್ಸಿ ಕ್ಲಾಸ್ 1 ಅಲ್ಲಿ ಸೇ ಫಾರ್ ಎಕ್ಸಾಂಪಲ್ ನಾವು ಯಾವ್ದು ಒಂದು ವಿಷಯ ತಗೊಂಡ್ರೆ ಸೇಮ್ ವಿಷಯಲ್ಲಿ ನಾವು ಕ್ಲಾಸ್ 1 ಅಲ್ಲಿನೂ ಮಾತಾಡ್ತೀವಿ. ನ್ಯೂಟ್ರಿಷನ್ ಒಂದು ವಿಷಯ ಇದೆ, ಅದರಲ್ಲಿ ಆ ವಿಷಯ ಬಗ್ಗೆ ನಾವು 1ನೇ ತರಗತಿಯಲ್ಲಿನೂ ಮಾತಾಡ್ತೀವಿ. ಸೇಮ್ ವಿಷಯ ತಗೊಂಡು ಸುಮಾರು ಜನ PhD ಮಾಡ್ತಾರೆ. ದ ಓನ್ಲಿ ಡಿಫರೆನ್ಸ್ ಇಸ್ ಕಾಂಪಿಟೆನ್ಸಿ ವಿಲ್ ಕೀಪ್ ಆನ್ ಇನ್ಕ್ರೀಸಿಂಗ್. ಒಂದು ಲೇಯರ್ ಇದೆ, ಇನ್ನೂ ಒಂದು ಲೇಯರ್ ಬರ್ತದೆ, ಇನ್ನೂ ಒಂದು ಲೇಯರ್ ಬರ್ತದೆ, ಇನ್ನೂ ಒಂದು ಕಾಂಪಿಟೆನ್ಸಿ ಲೇಯರ್ ಬರ್ತಾ ಇರ್ತದೆ. ಸೊ ನಮ್ಮ ಮಕ್ಕಳಿಗೆ 3ನೇ ತರಗತಿ ತನಕ ಮ್ಯಾಥಮೆಟಿಕ್ಸ್ ಅಲ್ಲಿ ಏನು ಕಾಂಪಿಟೆನ್ಸಿ ಬರಬೇಕು ಆ ಕಾಂಪಿಟೆನ್ಸಿ ಚೆನ್ನಾಗಿ ಬರ್ತಾ ಇದೆ. ಸೊ 60% 70% ಮಕ್ಕಳಲ್ಲಿ 3ನೇ ತರಗತಿಯಲ್ಲಿ ನಲಿಕಲಿ ಆದ ನಂತರ 3ನೇ ತರಗತಿಯಲ್ಲಿ ಮ್ಯಾಥಮೆಟಿಕ್ಸ್ ನ್ಯೂಮರಸಿ ಕಾಂಪಿಟೆನ್ಸಿ ಇದೆ. 4ನೇ 5ನೇ ತರಗತಿಯಲ್ಲಿ ಇದು ಕಡಿಮೆ ಆಗ್ತಾ ಇದೆ. ಅರ್ಥ ಆಯ್ತಾ? ಫಸ್ಟ್ ನಮ್ದು 3ನೇ ತರಗತಿ ತನಕ ನಾವು ಅವರಿಗೆ ನಲಿಕಲಿ ಮೆಥಡ್ ಆಕ್ಟಿವಿಟಿ ಮೆಥಡ್ ಅಲ್ಲಿ ನಾವು ಅವರಿಗೆ ಪಾಠ ಮಾಡಿಸ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ಏನು ಕಾಂಪಿಟೆನ್ಸಿ ನಾವು ಹೇಳ್ತಾ ಇದೀವಿ ಆ ಕಾಂಪಿಟೆನ್ಸಿ ಏಜ್ ಅನುಗುಣವಾಗಿ ಅವ್ರ ಹತ್ರ ಇದೆ. ಕೊನೆ ಭಾಗದಲ್ಲಿ ನಮ್ಗೆ 4ನೇ ತರಗತಿಯಲ್ಲಿ ಆ ಕಾಂಪಿಟೆನ್ಸಿ ಕಡಿಮೆ ಆಗ್ತಾ ಇದೆ. ಕಡಿಮೆ ಮಕ್ಕಳಲ್ಲಿ ಅದು ಕಾಂಪಿಟೆನ್ಸಿ ಸಿಗ್ತದೆ ನಮ್ಗೆ. ತದನಂತರ 5ನೇ ತರಗತಿಯಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ಕಾರಣ ಏನಿರಬಹುದು? ನಾವು ಸಡನ್ಲಿ ಆಕ್ಟಿವಿಟಿ ಮೆಥಡ್ ಬಿಟ್ಟು ಫಾರ್ಮಲ್ ಮೆಥಡ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸಡನ್ ಆಗಿ 3ನೇ ಕ್ಲಾಸ್ ಆದ ನಂತರ ಅವರಿಗೆ ನಾವು ಆಕ್ಟಿವಿಟಿ ಮೆಥಡ್ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀವಿ. ಆಕ್ಟಿವಿಟಿ ಬಿಟ್ಟು ಡೈರೆಕ್ಟ್ ನಮ್ಮ ನಾರ್ಮಲ್ ಕ್ಲಾಸ್ ರೂಮ್ ಅಲ್ಲಿ ಒಂದು ಬೋರ್ಡ್, ಒಂದು ಟೀಚರ್ ಇಲ್ಲಿ ನಿಂತ್ಕೊಂಡು ಪಾಠ ಮಾಡ್ತಾರೆ, ಮಕ್ಕಳಲ್ಲಿ ಕೇಳ್ಕೊಳ್ಬೇಕು ಅಷ್ಟೇ ಅಲ್ವಾ? ಅವರಿಗೆ ಇನ್ವಾಲ್ವ್ಮೆಂಟ್ ಇಲ್ಲ. ಅವ್ರಿಗೆ ನಾವು ಪಿಯರ್ ಲರ್ನಿಂಗ್ ತುಂಬಾ ಕಡಿಮೆ ಇರ್ತದೆ. ಸಿಟ್ಟಿಂಗ್ ಪ್ಯಾಟರ್ನ್ ನಾವು ಚೇಂಜ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ಈ ಎಲ್ಲ ಕಾರಣಕ್ಕೋಸ್ಕರ ನಮ್ಗೆ ಕಾಂಪಿಟೆನ್ಸಿ ಕಡಿಮೆ ಆಗ್ತಾ ಇದೆ. ನಾವು 3ನೇ ತರಗತಿ ಆದ ನಂತರ 4ನೇ ತರಗತಿಗೆ ಬಂದಾಗ ಈ ಸಮಸ್ಯೆ ಬರೀ ಒಂದು ತಾಲೂಕಲ್ಲಿ ಇಲ್ಲ, ಈ ಸಮಸ್ಯೆ ಬರೀ ಒಂದು ಜಿಲ್ಲೆಯಲ್ಲಿ ಇಲ್ಲ, ಈ ಸಮಸ್ಯೆ ನಮ್ಮ ಪೂರ್ತಿ ಸ್ಟೇಟ್ ಅಲ್ಲಿ ಇದೆ. ಸೇಮ್ ಡೇಟಾ ಅದೇ ಒಂದೇ ಮಾತು ಹೇಳ್ತಾರೆ ನಮ್ಗೆ. ಸೊ ಕೊನೆ ಭಾಗದಲ್ಲಿ ನಾವು ಏನ್ ಮಾಡ್ಬೇಕು? ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಗೆ ಈಗಾಗಲೇ ಗೊತ್ತಿದೆ. 3ನೇ ತರಗತಿ ತನಕ ನಾವು ಆಕ್ಟಿವಿಟಿ ಬೇಸ್ಡ್ ಮೆಥಡಾಲಜಿ ಏನು ಯೂಟಿಲೈಸ್ ಮಾಡ್ತಾ ಇದೀವಿ ಅದರಿಂದ ನಮ್ಗೆ ಕಾಂಪಿಟೆನ್ಸಿ ಸಿಗ್ತಾ ಇದೆ. ಸೊ 4ನೇ ತರಗತಿಯಲ್ಲಿ ಸ್ವಲ್ಪ ನಾವು ಸೇಮ್ ಮೆಥಡ್ ನಾವು ತಗೊಂಡು ಹೋಗ್ಬೇಕು. ಮತ್ತೆ 5ನೇ ತರಗತಿಯಲ್ಲಿ ಸೇಮ್ ಮೆಥಡ್ ತಗೊಂಡು ಹೋಗ್ಬೇಕು. 8ನೇ ತರಗತಿ ತನಕ ಇವನ್ NCF ಅಲ್ಲಿ ಅವರು ಹೇಳ್ತಾರೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಹ್ಯಾಸ್ ಟು ಬಿ ದೇರ್ ಇನ್ ಕ್ಲಾಸ್ 10th ಆಲ್ಸೋ, ಇನ್ ಕ್ಲಾಸ್ 8th ಆಲ್ಸೋ. ಸೊ ಈಗ ಇವತ್ತು ಏನು ನೀವು ಎಲ್ಲರೂ ನಮ್ಮ ಎಲ್ಲ ಟೀಚರ್ಸ್ ಸೇರ್ಕೊಂಡು ಇವತ್ತು ಏನು TLMs ಎಲ್ಲ ಕ್ರಿಯೇಟ್ ಮಾಡಿದಿರಿ, ದಿಸ್ ವಾಸ್ ಸಪೋಸ್ ಟು ಬಿ ಡನ್ ಆಸ್ ದ ಬೇಸಿಕ್ ವರ್ಕ್ ಆಫ್ಟರ್ 2007 NCF. So even though we are 15 years late, but at least we are doing it. We are in the right direction. ಸೊ ನಾನು ಏನು ಹೇಳ್ತಾ ಇದ್ದೀನಿ, ನಮ್ಮ ಎಲ್ಲ ಟೀಚರ್ಸ್ HMs ಇದ್ದೀರಿ, ನಮ್ಮ ಎಲ್ಲ ಟೀಚರ್ಸ್ ಇದ್ದೀರಿ ನೋಡಿ. 15 years ನಮ್ದು ಹೋಯ್ತು. ಹೊಸ ಎಜುಕೇಶನ್ ಪಾಲಿಸಿ ಏನೂ ಆಗಿಲ್ಲ, ಬಟ್ ಹೊಸ ಎಜುಕೇಶನ್ ಪಾಲಿಸಿಯಲ್ಲಿನೂ ನಾನು ಅದೇ ಮಾಡ್ಬೇಕಾಗ್ತದೆ. ನಾವು ಶಾಲೆ ಲೆವೆಲ್ ಅಲ್ಲಿ ನಾವು ಇದೇ ಮಾಡ್ಬೇಕಾಗ್ತದೆ. ಪಾಲಿಸಿ ಫೈನಲೈಸ್ ಆದ ನಂತರ ಪಾಲಿಸಿಯಲ್ಲಿ ಡೀಟೇಲ್ಸ್ ಅವ್ರು ಏನ್ ಇದೆ ಸರ್ಕಾರ ಹಂತದಲ್ಲಿ ತೀರ್ಮಾನ ತಗೊಂಡು ನಾವು ಕೊಡ್ತೀವಿ. ಕೊನೆ ಭಾಗದಲ್ಲಿ ಶಾಲೆಯಲ್ಲಿ ನಾವು ಇದೇ ಮಾಡ್ಬೇಕಾಗ್ತದೆ. ಈ ಎಲ್ಲ ಆಕ್ಟಿವಿಟೀಸ್, ಈ ಎಲ್ಲ ಕಾಂಪಿಟೆನ್ಸಿ ಪ್ರಕಾರ ಆಕ್ಟಿವಿಟೀಸ್ ಡಿಫೈನ್ ಮಾಡಿಕೊಂಡು ಆ ಆಕ್ಟಿವಿಟೀಸ್ ಹೇಗೆ ಸೂಪರ್ವೈಸ್ ಮಾಡಬೇಕು ಅದು ಕರೆಕ್ಟ್ ಆಗಿ ನಮ್ಮ ಟೀಚರ್ಸ್ ಅವರಿಗೆ ಗೊತ್ತಾಗ್ಬೇಕಾಗ್ತದೆ. ನಮ್ಮ ಟೀಚರ್ಸ್ ನಮ್ಮ ಮಕ್ಕಳಿಗೆ ಕರೆಕ್ಟ್ ಆಗಿ ಅದು ಸೂಪರ್ವೈಸ್ ಮಾಡ್ಬೇಕಾಗ್ತದೆ. ನಮ್ಮ ಮಕ್ಕಳಿಗೆ ಕರೆಕ್ಟ್ ಆಗಿ ಸೂಪರ್ವೈಸ್ ಮಾಡಿದ ನಂತರ ನಮ್ಮ ಇವ್ಯಾಲ್ಯೂಯೇಷನ್ ಮೆಥಡ್ ಸ್ವಲ್ಪ ನಾವು ಮಾಡಿಫೈ ಈ ಸದ್ಯಕ್ಕೆ ನಾವು CCA ಯೂಸ್ ಮಾಡ್ತಾ ಇದೀವಿ. ಬಟ್ CCA ಅಲ್ಲಿ ಆಕ್ಟಿವಿಟೀಸ್ ಮಾಡಿದಾಗ ಆಕ್ಟಿವಿಟಿಯಲ್ಲಿ ಗ್ರೂಪ್ ಬಿಹೇವಿಯರ್, ಬೇರೆ ಕಾಂಪಿಟೆನ್ಸಿ
ಕಾರ್ಯಕ್ರಮ ಇದೆ ಖುಷಿ ಪಡ್ತಾರೆ. ಸೊ ಇದರಲ್ಲಿ ಕೂಡ ಫೈ ಇದ್ದಾವೆ. ಸೊ ಇವೆರಡು ಸಮಾನ ಇದರಲ್ಲಿ ಕೂಡ ಫೈ ಇದೆ. ಸೊ ಇಲ್ಲಿ ಎ ಮತ್ತು ಬಿ ಇವೆರಡು ಸಮಾನ. ನೆಕ್ಸ್ಟ್ ಬಿ ಮತ್ತು ಸಿನಲ್ಲಿ ಇರ್ತಕ್ಕಂಥ ಅಂಶಗಳು ಇವೆರಡು ಕೂಡ ಸಮಾನ. ಎ ಬಿಗೆ ಸಮಾನ, ಬಿ ಸಿಗೆ ಸಮಾನ. ಸೊ ಹಾಗಾಗಿ ನಾವು ಇದನ್ನು ಜಿ ಅಂತ ಬಿಟ್ಟರೆ ಎ ಮತ್ತು ಸಿ ಸಮಾನ. ಮುಂದೆ ಅದು ಕ್ಯಾಮ್ರಾದ ನಂಬರ್ ಅದು ಇಲ್ಲ ಈಗ ನಂಬರ್ ಹೇಳ್ಬೇಕಂತ MLCP ಅದು ನಂಬರ್ ಬೇಕಾದ್ರೆ ಫಸ್ಟ್ ಲಾ ಆಫ್ ಎಕ್ಸ್ಪೋನೆಂಟ್ ದಟ್ ಈಸ್ a power of m into a power of b is equal to a power of n plus 1. This is one example. A power of 2 into a power of 3. Bases are same. Our powers are different or same. We have to add 2 plus 3. That is a power of 2 plus 3. That is this is first law of exponent. Second law of exponent. A power of n divided by a power of 5 divided by a power of 2. That is a power of 5 minus 2. That is a power of 3. This is third law of exponent. That is a power of n whole power of n. That is a power of m into n. That is 1 a into the power of 5. That is bases are different. You have to multiply power a to 21ನೇ ಚೌಕ ಇಲ್ಲಿ 21ನೇ ಚೌಕ ಗೋಧಿ ಕಾಳುಗಳ ಸಂಖ್ಯೆ ಎಷ್ಟು? 2/20 ಇಲ್ಲಿ ಒಂದು ಅದರಲ್ಲಿ ಒಂದು ಮೈನಸ್ ಮಾಡ್ತಾರೆ 10,48,000. ಆ ಸಂಖ್ಯೆ ನಿಶೇಷವಾಗಿ ಭಾಗ ಹೋಗುತ್ತೋ ಅಥವಾ ಇಲ್ವೋ ಅನ್ನೋದನ್ನು ನಿರ್ಧರಿಸಬೇಕಾಗುತ್ತೆ. ಸಾಮಾನ್ಯವಾಗಿ 2ರ ಬಾಧ್ಯತೆ ನಿಯಮ, 3ರ ಬಾಧ್ಯತೆ ನಿಯಮ, 4ರ ಬಾಧ್ಯತೆ ನಿಯಮಗಳು ಬಹಳಷ್ಟು ಸುಲಭವಾಗಿರ್ತಕ್ಕಂತಹ ನಿಯಮಗಳು, ಅವುಗಳನ್ನು ಸುಲಭವಾಗಿ ಅರ್ಥೈಸ್ಕೊಳ್ಳುತ್ತೆ. ಆದರೆ 11ರ ಬಾಧ್ಯತೆಯ ನಿಯಮಕ್ಕೆ ಬಂದಾಗ ಇಲ್ಲಿ ಬಾಧ್ಯತೆಯ ನಿಯಮ ಏನಿದೆ ಅಂತಂದರೆ ಬೆಸಸ್ಥಾನ ಹಾಗೂ ಸಮಸ್ಥಾನಗಳ ಅಂಕಿಗಳ ಮೊತ್ತಗಳ ವ್ಯತ್ಯಾಸವು 0 ಅಥವಾ 11 ಆದರೆ ಅಂತಹ ಸಂಖ್ಯೆ 11ರಿಂದ ನಿಶೇಷವಾಗಿ ಭಾಗ ಹೋಗುತ್ತದೆ. ಅಂದರೆ ಆ ಮಗು ಇಲ್ಲಿ ಕೋನಗಳ ಅಳತೆಗಳ ಮೊತ್ತ 180 ಡಿಗ್ರಿಗೆ ಸಮವಾಗಿರುತ್ತದೆ. ಅಂಥ ಕೋನಗಳನ್ನು ನಾವು ಸಂಪೂರಕ ಕೋನಗಳು ಇಂಗ್ಲೀಷಲ್ಲಿ ಈಗ ನಾನು ಮತ್ತೇನು ಸಾಧ್ಯತೆ ಇದೆ ಅಂತಂದರೆ ಸಂಪೂರಕ ಕೋನಗಳು ಆಗಬೇಕು ಅಂತಂದರೆ 2 ಸಾಧ್ಯತೆಗಳಿದೆ. ಯಾವ ಅಂದರೆ ಫಸ್ಟ್ ಒಂದು ಸಂಪೂರಕ ಕೋನಗಳು ಯಾವ ಆಗಿರ್ಬೇಕಂದ್ರೆ ಒಂದು ಲಘು ಕೋನ ಇಲ್ಲ ವಿಶಾಲ ಕೋನಗಳ ಮೊತ್ತವನ್ನು ಅಳತೆಗಳ ಮೊತ್ತವನ್ನು ಏನಾಗಿರ್ಬೇಕಂದ್ರೆ 180 ಆಗಿರಬೇಕು. ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ 2 ಲಂಬ ಕೋನಗಳ ಮೊತ್ತ 180 ಡಿಗ್ರಿ ಆಗಿರಬೇಕು. ಹಾಗಾದರೆ ನಾವು ಈ TLM ಅಲ್ಲಿ ಈ ಕಡ್ಡಿನ ಮೂವ್ ಮಾಡಿದರೆ ಈ ಕಡೆಯಿಂದ ಲಘು ಕೋನವನ್ನು ಉಂಟು ಮಾಡ್ಬೋದು. ಅಂದರೆ 40 ಡಿಗ್ರಿ ಲಘು ಕೋನ ಇದೆ. ಈ ಕಡೆಯಿಂದ ನಾವು ಇದನ್ನು ವಿಶಾಲ ಕೋನ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಒಂದು ಲಘು ಕೋನ ಮತ್ತೊಂದು ವಿಶಾಲ ಕೋನವನ್ನು ಕೂಡಿಸಿದಾಗ ಮೊತ್ತ 180 ಡಿಗ್ರಿ. ಈ ಲಘು ಕೋನಕ್ಕೆ ಈ ವಿಶಾಲ ಕೋನ ಸಂಪೂರಕವಾಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಹಾಗೆಯೇ ಈ ಕಡೆಯಿಂದ ನಾವು ಮೂವ್ ಮಾಡಿದಾಗ ಈ ಕಡೆಯಿಂದನೂ ನಾವು ಲಘು ಕೋನವನ್ನು ಉಂಟು ಮಾಡ್ಬೋದು. ನೆಕ್ಸ್ಟ್ ವಿಶಾಲ ಕೋನ, ಆಮೇಲೆ ಈ ಭಾಗ ವಿಶಾಲ ಕೋನ ಆಗುತ್ತೆ, ಈ ಕಡೆ ಲಘು ಕೋನ ಆಗುತ್ತೆ. ಈಗ ಲಘು ಕೋನಗಳು ಇದು 90 ಡಿಗ್ರಿ, ಈ ಕಡೆ ಭಾಗ ಲಂಬ ಕೋನ ಆಗುತ್ತೆ, ಈ ಕಡೆ ಭಾಗ ಲಂಬ ಕೋನ ಆಗುತ್ತೆ. ಹಾಗಾಗಿ ಇಲ್ಲಿ 2 ಲಂಬ ಕೋನಗಳು ಮಾತ್ರ 2 ಪರಸ್ಪರ ಸಂಪೂರಕ ಕೋನಗಳಾಗಲು ಸಾಧ್ಯತೆ ಐತಿ. ಆಮೇಲೆ 2 ಲಘು ಕೋನಗಳು ಮಾತ್ರ ಒಂದು ಲಘು ಕೋನ ಒಂದು ವಿಶಾಲ ಕೋನಗಳ ಮೊತ್ತ ಪರಸ್ಪರ ಸಂಪೂರಕವಾಗ ಸಾಧ್ಯ ಇದೆ. ನೆಕ್ಸ್ಟು ನಾನು ಅವರಿಗೆ ಪ್ರಾಕ್ಟೀಸಿಗಾಗಿ ಈಗ ಒಂದು ಕೋನವನ್ನು ಮಕ್ಕಳು ಆಯ್ಕೆ ಮಾಡಿಕೊಂಡಾಗ ಒಂದು ನನ್ನ ಉದ್ದೇಶ ಏನಿರುತ್ತೆ, ಮೊದಲು ಈ ಚತುರ್ಭುಜ ವ್ಯಾಖ್ಯೆಯನ್ನು ಸ್ಮರಣೆ ಮಾಡ್ತೀವಿ. ಇದು ಒಂದು ಸಮತಲ ಅಂತ ನಾವು ಪರಿಗಣಿಸ್ತೀವಿ, ಕನ್ಸಿಡರ್ ಮಾಡ್ಕೊಳ್ತೀವಿ. ಅದರಲ್ಲಿ ಯಾವುದಾದ್ರೂ 3 ಬಿಂದುಗಳು ಏಕರೇಖೆ ಅಂತ ಇರಬಾರ್ದು.
ಹೆಚ್ಚಾಗಿದ್ದರೆ ಈ 3 ಬಿಂದುಗಳು ಏಕರೇಖೆಗಳಿಲ್ಲ ಅಂತ ಸಂದರ್ಭದಲ್ಲಿ ಇಂಥ 4 ಬಿಂದುಗಳನ್ನ ನಾವು ನೋಡಿ ತೋರಿಸಿದಾಗ ಒಂದು ಚತುರ್ಭುಜವನ್ನು ಆಲ್ರೆಡಿ ಪರಿಚಯ ಇರುತ್ತೆ ಮತ್ತು ಅಷ್ಟೇ ಅದಕ್ಕೆ ಸ್ಮರಣೆಯನ್ನು ಮಾಡ್ತೀವಿ. ಇದಾದ ನಂತರ ಮುಖ್ಯವಾಗಿ ನಮ್ಮದು ಈ ಭಾವಗಳ ಆಧಾರದ ಮೇಲೆ ವರ್ಗೀಕರಣ ಮಾಡಬೇಕಾಗುತ್ತೆ. ಭಾವಗಳ ಲಕ್ಷಣಗಳನ್ನ ಪರಿಚಯ ಮಾಡಿಸ್ಬೇಕು. ಈಗ ಮೊದಲು ನಾನು ಭಾವಗಳ ಲಕ್ಷಣಗಳನ್ನ ಪರಿಚಯ ಮಾಡಿಸ್ಬೇಕಂದ್ರೆ ಮೊದಲು ನಮ್ಮದು ವರ್ಗೀಕರಣಕ್ಕೆ ಮುಖ್ಯವಾದಂಥ ಕಾನ್ಸೆಪ್ಟ್ ಸಮಭಾವು, ಸಮಾಂತರ ಭಾವು, ಪಾರ್ಶ್ವಭಾವ ಮತ್ತು ಅಭಿಮುಖ ಭಾವಗಳ ಪರಿಚಯ ವಿದ್ಯಾರ್ಥಿಗೆ ಇರಬೇಕು. ಯಾವುದಾರ ಒಂದು ರೇಖಾಕೃತಿಯನ್ನು ನಾವು ಆ ಮಗು ಸಮಭಾವವನ್ನು ಗುರುತಿಸಬೇಕು, ಸಮಾಂತರ ಭಾವವನ್ನು ಗುರುತಿಸಬೇಕು, ಅಭಿಮುಖ ಭಾವಗಳನ್ನು ಮತ್ತು ಪಾರ್ಶ್ವಭಾವವನ್ನು ಗುರುತಿಸಬೇಕು ಅವಶ್ಯಕತೆ. ಈಗ ನಾನು ಮೊದಲು ಸಮಭಾವವನ್ನು ಗುರುತಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೀನಿ. ಈಗ ನಾನು ಕೆಲವು ಚಿತ್ರಗಳನ್ನ ಬೆಳೆಸ್ಕೊಳ್ತೀನಿ. ಅಂಥ ಒಂದು ಮಾದರಿ ಚಿತ್ರವನ್ನು ಮಾಡ್ತೀನಿ. ಈ ಚಿತ್ರವನ್ನು ಮುಗಿ ತೋರಿಸಿ ವಿದ್ಯಾರ್ಥಿ ಇದರಲ್ಲಿ ನಾವು ಸಮಭಾವ ಅಂತ ಯಾವ ರೀತಿ ಗುರುತಿಸ್ಬೋದು ಅಥವಾ ಒಂದೇ ಅಳತೆ ಇರುವಂಥ ಭಾವಗಳು ಅಂತ ಗುರುತಿಸ್ಕೊಳ್ತೀನಿ. ಇದು 3 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್, ಹಾಗಾಗಿ ಬಿಟ್ಟು 2 ಭಾವಗಳು ಸಮಾನವಾದಂಥ ಅಳತೆ ಸಮಭಾವವನ್ನು ಗುರುತಿಸ್ಕೊಳ್ತೀನಿ. ಅದೇ ರೀತಿ ಈ ಒಂದು ಅದನ್ನು ನಾನು ಈ ಚಟುವಟಿಕೆಯನ್ನು ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ಓಡುವ ಮಾಡಿ ಎಕ್ಸ್ಪ್ರೆಷನ್ ಮಾಡ್ಕೊಳ್ತೀನಿ. ಇದಾದ ನಂತರ ಇನ್ನೊಂದು ಸಮಾಂತರ ಭಾವಗಳ ಪರಿಚಯವನ್ನು ಮಾಡಿಸ್ತೇನೆ. ಸಮಾಂತರ ಭಾವನ ಪರಿಚಯ ಮಾಡಿದ್ರೆ ವಿದ್ಯಾರ್ಥಿ ಗುಣಮಟ್ಟವನ್ನು ವಿದ್ಯಾರ್ಥಿ 9ನೇ ತರಗತಿ ಬಂದಿರೋದ್ರಿಂದ ಅದಕ್ಕೆ ಒಂದು ವೇಳೆ ಲಂಬ ಎತ್ತರಗಳ ಪರಿಚಯ ಇರ್ತದೆ. ನಾನು ಲಂಬ ಎತ್ತರಗಳನ್ನ ಬಳಕೆ ಮಾಡಿಕೊಂಡು ಸಮಾಂತರ ಭಾವಗಳ ಪರಿಚಯವನ್ನು ಮಾಡಿಸ್ತೇನೆ. ಒಂದು ವೇಳೆ ಅದಕ್ಕೆ ಲಂಬ ಎತ್ತರಗಳ ಪರಿಚಯ ಇರಲಿಲ್ಲ, ಬರೀ ಸಮಾಂತರ ರೇಖೆಗಳ ಪರಿಚಯ ಅಷ್ಟೇ. ಸೊ ಆವಾಗ ಸಮಾಂತರ ರೇಖೆಗಳನ್ನ ಬಳಕೆ ಮಾಡಿಕೊಂಡು ನಾನು ಸಮಾಂತರ ಭಾವಗಳನ್ನ ಗುರುತಿಸ್ಕೊಳ್ತೇನೆ. ನಾನು ಸರಳವಾಗಿ ಒಂದು ಕಪ್ಪೊಲಿಗೆಯನ್ನು ಬಳಸ್ತಾ ಇದ್ದೀನಿ. ಕಪ್ಪೊಲಿಗೆ 2 ಅಂಚುಗಳನ್ನ ಬಳಕೆ ಮಾಡಿಕೊಂಡು ಸಮಾಂತರ ಭಾವವನ್ನು ಪರಿಚಯ ಮಾಡಿಸ್ತೀನಿ. ಸಮಾಂತರ ಇದರಲ್ಲಿ ನಾನು ವಿದ್ಯಾರ್ಥಿಗೆ ಈ ಚಿತ್ರವನ್ನು ಬಿಡಿಸಿದ ನಂತರ ಈ ಸಮಾಂತರ ಭಾವಗಳಂತೆ ಯಾವ ರೀತಿ ಗುರುತಿಸ್ತೀವಿ ಅದು ಹೇಳಲಿಲ್ಲ ಅಂತಂದರೆ ನಾನೇನು ಮಾಡ್ತೀನಿ, 2 ಲಂಬ ಎತ್ತರಗಳ ಪರಿಚಯವನ್ನು ಮಾಡಿಸ್ತೀನಿ. ಒಂದು ವೇಳೆ 2 ಲಂಬ ಎತ್ತರಗಳ ಸಮಾನ ಅಳತೆಯನ್ನು ನಿಮ್ಮದು ಏನು ಬರೆದಿದೆ ಅದರಲ್ಲಿ ಈ ವಿಷಯ ಬೇರೆ ಅದು ಬರೆದಿದೆ. ಈ ಚಟುವಟಿಕೆ ಸೂಪರ್ವಿಷನ್ ಡಾಕ್ಯುಮೆಂಟ್ ಏನು ಬರೆದಿದೆ ಇದೆ ಸರ್. ಅದರಲ್ಲಿ ಚಟುವಟಿಕೆಗಳನ್ನು ನಾವೆಲ್ಲ ಗುರುತಿಸ್ಕೊಂಡಿರ್ತೀವಿ. ಚಟುವಟಿಕೆಗಳನ್ನ ಏನು ಮಾಡಬೇಕು, ಆ ಚಟುವಟಿಕೆ ಅಳೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅದನ್ನು ನಾನು ಎಕ್ಸ್ಪ್ಲನೇಷನ್ ಮಾಡಬೇಕು. ಜೊತೆಗೆ ಈ ಚಿತ್ರಗಳ ಪರಿಚಯ ಅದು ಮಾಡಿಸ್ಬೇಕು. ಅಂದರೆ ಮೇಜರ್ ಕಾನ್ಸೆಪ್ಟ್ ನನಗೆ ಭಾವಗಳ ಆಧಾರದ ಮೇಲೆ ಮಗು ಚಟುವಟಿಕೆಗಳನ್ನು ವರ್ಗೀಕರಣ ಮಾಡಬೇಕು. ಕೋನಗಳ ಪರಿಚಯ ನಾನು ಮಾಡೋಣ, ಕೋನಗಳ ಬಳಕೆ ಮಾಡೋಣ. ಅಂದರೆ ಈಗ ಮಗು ಕೇವಲ ಭಾವಗಳ ಆಧಾರದ ಮೇಲೆ ಅಟ್ಲೀಸ್ಟ್ ಚತುರ್ಭುಜಗಳ ವರ್ಗೀಕರಣ ಮಾಡೋದಂತ ಅಂದರೆ ಕೋನಗಳ ಪರಿಚಯ ಮೇಲೆ ಸರಳವಾಗಿ ಅರ್ಥ ಮಾಡ್ಕೊಂಡು ದಿಸ್ ಅಗೇನ್ ದ ಪಾರ್ಟ್ ಆಫ್ evaluation because this evaluation has a value. Next supervision ಹೇಗೆ ಮಾಡ್ತೀರಿ ಈ evaluation ಮೇಲೆ ಸ್ವಲ್ಪ evaluation ಆ ಟೀಚರ್ ಯಾವ ಡಿಸೈನ್ ಮಾಡಿದ್ದಾರೆ ಅವರಿಗೆ ಗೊತ್ತಿದೆ, ಅದು ಎಲ್ಲರಿಗೆ ಗೊತ್ತಿರಬೇಕು ಅಂತ ಹೇಳಿ ನಾವು ಹೇಳೋಕ್ಕಾಗಲ್ಲ. ಸೊ ದೋಸ್ evaluation ಈಗ ನಾನು ಮಗುವಿನ ಕಾನ್ಸೆಪ್ಟ್ ಅಟ್ಲೀಸ್ಟ್ ಅಂತ ಭಾವಗಳ ಮೇಲೆ ಮಾಡುವಂಥ ಒಂದು ಕಾನ್ಸೆಪ್ಟ್ ಆ್ಯಂಗಲ್ಸನ್ನು ಸರಳವಾಗಿ ಮಾಡ್ಕೊಳ್ತಾರೆ ಸರ್. ಇದು ಎಲ್ಲ ನಾವು ಕಾಂಪಿಟೆನ್ಸಿಯಲ್ಲಿ ಲೆವೆಲ್ 1 2 3 4 5 ಆ ಥರ ಡಿಫೈನ್ ಮಾಡ್ಕೊಂಡು एक्टिविटी हम बताएंगे। एक्टिविटी क्लासरूम में कंडक्ट एक्टिविटी क्लासरूम में कंडक्ट करने के बाद कॉम्पिटेंसी हम क्या बोल रहे हैं, लेयर्स है ना। मतलब अब एक बच्चे को अगर ये समझ में आता है तो वो एक लेवल सेम कॉम्पिटेंसी में वो एक लेवल पे है, मेरे को वहाँ से उसको फिर उठाना है। लेकिन ये कौन से लेवल पे है ये हम कैसे आइडेंटिफाई करेंगे, ये हमारे एक्टिविटी के साथ लेवल के देंगे, ये डिस्ट्रीब्यूट करेंगे। लेकिन अभी तक वो हम कॉम्पिटेंसी का लेवल जो इवैल्यूएशन मेथडोलॉजी है वो हम डिफाइन नहीं कर पाए एंड इसके ऊपर काफ़ी बार डिस्कशन होते हैं, उस डायरेक्शन में वो इन ऑल सो ए प्लस बी होल स्क्वायर ए प्लस बी प्लस सी इधर सेम कांसेप्ट सेम ಇದೆ, ಕಾಂಪಿಟೆನ್ಸಿ ಸೇಮ್ ಇದೆ, ಲೆವೆಲ್ ಬರೀ ಸೇಮ್ ಇದೆ. ಸೊ ಅದರಲ್ಲಿ ನಾವು ಎ ಪ್ಲಸ್ ಈಗ ಈ ಆ್ಯಕ್ಟಿವಿಟಿ ಮುಖಾಂತರ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ ಅವ್ರು ಅರ್ಥ ಆಗ್ತಾ ಇದ್ದರೆ ಒಂದು ಲೆವೆಲ್ ಕಾಂಪಿಟೆನ್ಸಿ ಆಗುತ್ತೆ. ತದನಂತರ ಇದ್ರ ಬೇಸ್ ಮೇಲೆ ನೀವು ಕೊಟ್ಟಿರುವ ಪ್ರಶ್ನೆ ಅವರು ಸಾಲ್ವ್ ಮಾಡಿಕೊಡ್ತಾರೆ, ಕಾಂಪ್ಲಿಕೇಟೆಡ್ ಪ್ರಶ್ನೆ ಸಾಲ್ವ್ ಮಾಡಿಕೊಡ್ತಾರೆ, ಆ ಪ್ರಕಾರ ನಾವು ಇವ್ಯಾಲ್ಯೂಯೇಷನ್ ಇಲ್ಲಿ ನಾವು 2 ಲೇಯರ್ಸ್ ಕನ್ಸಿಡರ್ ಮಾಡಬೇಕಾದ್ರೆ ಒಂದು 10 ಲೇಯರ್ ಸ್ಟೂಡೆಂಟ್ಸ್ ಬರ್ತಾರೆ. ಇಲ್ಲ ಸರ್, ಇಲ್ಲಿ ನಾನು ಈ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ನಾನು ಹೇಳ್ತಾ ಇರೋದು 10 ಲೇಯರ್ ಕಾನ್ಸೆಪ್ಟ್ ಬರ್ತದೆ. ಇದೇ ಸೇಮ್ ಇದಕ್ಕೆ ನೀವು ಕಾಂಪ್ಲಿಕೇಟ್ ಮಾಡ್ತಾ ಹೋಗ್ಬೋದಲ್ಲ, ಕಾಂಪ್ಲಿಕೇಟ್ ಮಾಡ್ತಾ ಹೋಗ್ಬೋದು. ಎಷ್ಟು ಕಾಂಪ್ಲಿಕೇಟ್ ಮಾಡ್ತಾ ಹೋಗ್ತೀರಿ ಅಷ್ಟು ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಇರ್ತವೆ.
ಆ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಎಷ್ಟು ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಮಕ್ಕಳು ಸಾಲ್ವ್ ಮಾಡ್ತಾರೆ ಆ ಪ್ರಕಾರ ಅವರಿಗೆ ಕಾಂಪಿಟೆನ್ಸಿ ನಾವು ಹೆಚ್ಚಿಗೆ ತೊಗೊಂಡು ಹೋಗ್ತೀವಿ. ಸೊ ಇದೇ ಒಂದು ಆ್ಯಕ್ಟಿವಿಟಿಯಲ್ಲಿ ಕಾಂಪಿಟೆನ್ಸಿ 1, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5, ಲೆವೆಲ್ 6, ಲೆವೆಲ್ 7, ಲೆವೆಲ್ 8, ಲೆವೆಲ್ 9, ಲೆವೆಲ್ 10 ತನಕ ಬರ್ಬೋದು. ಸೇಮ್ ಹೌದಾ ಇಲ್ವೋ? ಸೊ ನಾನು ಅದೇ ಹೇಳ್ತಾ ಇದ್ದು, ಆ ಕಾಂಪಿಟೆನ್ಸಿ ಲೆವೆಲ್ ಈ ತರಹ ಪ್ರಶ್ನೆ ಅವರು ಸಾಲ್ವ್ ಮಾಡ್ತಾ ಇದ್ದರೆ ಈ ಲೆವೆಲ್ಗೆ ತಂದಿದ್ದೀವಿ ನಾವು ಅವರಿಗೆ. ಇದೇ ಒಂದು ಕಾನ್ಸೆಪ್ಟ್, ಈ ಒಂದು ಕಾಂಪಿಟೆನ್ಸಿ. ಒಂದು ವೇಳೆ ಆತ ಕಾನ್ಸೆಪ್ಟ್ ಆ ಲೆವೆಲಲ್ಲಿ ಇಲ್ಲ ಅಂದರೆ ಮತ್ತೆ ನಾನು ಕೆಳಗಿನ ಸ್ಟೆಪ್ ಕರೆಕ್ಟ್, ಮತ್ತೆ ಕೆಳಗಿನ ಸ್ಟೆಪ್ ಮತ್ತೆ ಆತಿಗೆ ನಾನು ಎಕ್ಸಾಕ್ಟ್ಲಿ. ಮತ್ತೆ ಏಜ್ ಅನುಗುಣವಾಗಿ ನಮಗೆ ಎಷ್ಟು ಬೇಕೋ ಅದು ನಮಗೆ ಡಿಫೈನ್ ಇದ್ದರೆ ಈ ಜಾಗದಲ್ಲಿ ಬಿಟ್ಬಿಡ್ತೀವಿ. ಈ ಜಾಗದಲ್ಲಿ ಏಜ್ ಅನುಗುಣವಾಗಿ ಈ ಲೆವೆಲ್ಗೆ ಬರಬೇಕು ಅಂತ ನಮಗೆ ಬರಲಿಲ್ಲ ಅಂದರೆ ಮತ್ತೊಮ್ಮೆ ನಾವು ರಿಪೀಟ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಸೊ ದಟ್ ಈಸ್ ವೈ ದಟ್ ಲೆವೆಲ್ ಡೆಫಿನೇಷನ್ ಇಸ್ ಆಲ್ಸೋ ಅದು ನಮ್ಮ ಸೂಪರ್ವಿಷನ್. ಈಗ ಏನು ಆಕ್ಟಿವಿಟಿ ಚಟುವಟಿಕೆ ಹೇಗೆ ಮಾಡಬೇಕು ಅದು ಬರಿತಾ ಇದ್ದೀನಿ ಅಲ್ವಾ, ಅದರಲ್ಲಿ ಇವ್ಯಾಲ್ಯೂಯೇಷನ್ ಸ್ಟ್ರಾಟಜಿ ಕೂಡ ಇರಬೇಕು. ಇದೆ ಸರ್, ಇವ್ಯಾಲ್ಯೂಯೇಷನ್ ಸ್ಟ್ರಾಟಜಿಗೋಸ್ಕರ ನಾವು ಇದೆಲ್ಲ ಕಂಪ್ಲೀಷನ್ ಆಗಿಂದಾಗೇನೆ ಇವ್ಯಾಲ್ಯೂಯೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕರೆಕ್ಟ್. ಈ ಪಿಕ್ಚರೈಸೇಷನ್ ನಮ್ಮ ಮಗು ಇವೆರಡರಲ್ಲಿ ನನಗೆ ಸಮಾಂತರ ಭಾವಗಳನ್ನ ಗುರುತಿಸ್ಬೇಕು. ಆತ ಗುರುತಿಸುವಲ್ಲಿ ಫೇಲ್ಯೂರ್ ಆದ ಅಂದರೆ ಮತ್ತೆ ನಾನು ಭಾವಗಳ ಪರಿಚಯ ಮಾಡಿಕೊಂಡು ಮತ್ತೆ ಆತನ ಸಮಾಂತರ ಭಾವಗಳಿಗೆ ಬರಬೇಕು. ಬಟ್ ನೆಕ್ಸ್ಟ್ ನೀವು ಪ್ರಾಬ್ಲಮ್ಸ್ಗೆ ಹೋಗ್ತೀರಾ? ಇಲ್ಲ ಸರ್, ನೆಕ್ಸ್ಟ್ ಪ್ರಾಬ್ಲಮ್ಸ್ ಹೋಗ್ತಿಲ್ಲ ಸರ್, ಪರಿಚಯ ಮಾಡಿಸ್ತೇನೆ ಸರ್. ಮತ್ತು ವಿಧಗಳಷ್ಟು ಪರಿಚಯ ಮಾಡಿಸ್ಕೊಂಡು ನಂತರ ನಾನು ಜಸ್ಟ್ ವರ್ಗೀಕರಣ ಮಾತ್ರ ಮಾಡ್ತಾ ಇರೋದು. ವರ್ಗೀಕರಣ ಕಾನ್ಸೆಪ್ಟ್ ಮಾತ್ರ ನಾನು ಮಗುವಿಗೆ ತಿಳಿಸ್ಬೇಕು ಮತ್ತು ಮಗು ಅದನ್ನು ಆ ಲೆವೆಲಿಗೆ ಬರಬೇಕು. ಜಸ್ಟ್ ಒಂದು ಮಗುವನ್ನು ನಾನು ಈ ಚಿತ್ರಗಳನ್ನ ಆತನ ಕೈಗೆ ಕೊಟ್ಟಾಗ ಆತ ಈ ಭಾವಗಳ ಲಕ್ಷಣಗಳನ್ನ ಇದನ್ನು ಮಾಡ್ಕೊಂಡು ಬಿಟ್ಟು ಡಿವೈಡ್ ಮಾಡಬೇಕು, ಅವುಗಳು ಚೇಂಜ್ ಮಾಡಬೇಕು. ಇದು ಈ ಮಂಚುಪಟ್ಟಿಗೆ ಸುಮಾರಿದೆ ಸರ್. ಇಷ್ಟೊಂದು ನಾವು ಅವ್ನು ಕೈ ಕೊಟ್ಟಾಗ ಒಮ್ಮೆ ಆತ ಕನ್ಫ್ಯೂಸ್ ಆಗಬಾರ್ದು ಸರ್. ಇಷ್ಟೊಂದು ಇದೆಯಲ್ಲಪ್ಪ ಇದ್ರಾಗ ಏನಿದೆ ಅದಕ್ಕೋಸ್ಕರ ನನ್ನ ಉದ್ದೇಶ ಇದನ್ನು ಆತನ ಕೈ ಕೊಟ್ಟಾಗ ಆತ ಡಿವೈಡ್ ಮಾಡಬೇಕು. ಯಾವ ರೀತಿ ಎರಡೆರಡು ರೀತಿಯಲ್ಲಿ ಅವಕಾಶಗಳು ಇರುತ್ತೆ ಸರ್. ಒಂದೇ ರೀತಿ ಆಕಾರಗಳಿರೋದನ್ನು ಆತ ಗುರುತಿಸ್ಬಿಟ್ಟು ಐಡೆಂಟಿಫೈ ಮಾಡಬೇಕು. ಈಗ ಇದು ಒಂದೇ ಆಕಾರದಲ್ಲಿ. ಸೊ ಇದು ಒಂದು ವರ್ಗೀಕರಣ ಮಾಡ್ಬೋದು. ಈ ವರ್ಗೀಕರಣಕ್ಕೆ ನಾನು ಏನಂತ ಕರಿಬೇಕು ಅನ್ನೋದನ್ನು ನಾವು ಮೊದಲು ಆಕೆ ತಿಳಿಸ್ಬೇಕು. ಡಿಪೆಂಡಿಂಗ್ ಆಗಿ ಸೈನ್ಸ್ ಎಲ್ಲ ತಿಳಿಸ್ಬೇಕು. ಅದನ್ನು ನಾನು ತಿಳಿಸಿದ ನಂತರ ಆತ ಒಂದು ವೇಳೆ ಇದರಲ್ಲಿ ಆತ ಫೇಲ್ಯೂರ್ ಆದ ಅಂತ ಮತ್ತೆ ನಾನು ಹಿಂದೆ ಹೋಗಬೇಕಾಗುತ್ತೆ. ಮತ್ತು ಅದನ್ನೇ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇವೆರಡು ಆಯಿತು. ಇಲ್ಲ ಸರ್, ಇದು ಎರಡು ಒಂದೇ ರೀತಿ. ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಇಲ್ಲ ಸರ್, ಆ ರೀತಿ ಮಾಡಿದ್ರು ಆ ರೀತಿ ಇಲ್ಲ ಸರ್. ಕಾನ್ಸೆಪ್ಟ್ ನಮಗೆ ಚತುರ್ಭುಜ ವಿಧಗಳು ಪರಿಚಯ. ಇದು ಎಲ್ಲಿ ಕಟ್ ಮಾಡಿ ಇಲ್ಲ ಸರ್, ಒಂದೇ ಇದರಲ್ಲಿ ಕಟ್ ಮಾಡಿದ್ದು. ನಾನು ಹೇಳ್ತಾ ಇದ್ದು, ನೀವು ಇದೇ ಆ್ಯಕ್ಟಿವಿಟಿಯಿಂದ ಸ್ಟಾರ್ಟ್ ಮಾಡಿದ್ದೀರಿ. ಇದೇ ಆ್ಯಕ್ಟಿವಿಟಿ ನಾವು ಮುಂದಕ್ಕೆ ತೊಗೊಂಡು ಹೋಗ್ತೀವಿ. ಅಲ್ಲಿ ಏನು ಕಾಂಪಿಟೆನ್ಸ್ ಇದೆ ಆ ಕಾಂಪಿಟೆನ್ಸ್ ತೊಗೊಂಡು ಹೋಗ್ಬೇಕು. ಸೇಮ್ ಫ್ರಮ್ ಹಿಯರ್ ಒಂದೇ ಆ್ಯಕ್ಟಿವಿಟಿ ಇದೆ. ಫಸ್ಟ್ ಐಡೆಂಟಿಫೈ ಮಾಡಿಕೊಂಡು ಐಡೆಂಟಿಫಿಕೇಷನ್ ನಮಗೆ ಗೊತ್ತು. ಈಗ ಐಡೆಂಟಿಫಿಕೇಷನ್ ನಾವು ಹೇಳ್ತೀವಿ, ನಮಗೆ ಇದು ಒಂದು ಸ್ಕ್ವೇರ್ ಇದೆ ಗೊತ್ತು. ಸ್ಕ್ವೇರ್ ಏರಿಯಾ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಗೊತ್ತಾಗಬೇಕು. ಇಲ್ಲ ಸರ್, ನಾನು ಈ ಏರಿಯಾ ಬಗ್ಗೆ ಅರ್ಥ ಆಯಿತು ನಾನು ಅದೇ ಐ ಆಮ್ ಟ್ರೈಂಗ್ ಟು ಸೇ and through competency evaluation we can link them all. ಸರ್, ಕಂಪಲ್ಸರಿ ಸ್ಕ್ವೇರ್ ಡಾಟಾ ಏರಿಯಾ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇದು ನಮ್ಮ ಭಾವಗಳ ಪರಿಚಯ ಇರಲೇಬೇಕು ಸರ್. ನಾನು ಇದನ್ನು ಪರಿಚಯ ಮಾಡಿಸೋದು ಈ ಭಾವಗಳ ಆಧಾರದ ಮೇಲೆ ಅದು ವರ್ಗೀಕರಣ ಮಾಡೋದು ಕರೆಕ್ಟ್. ಅದು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಏರಿಯಾ ಕಾಂಪಿಟೆನ್ಸಿ ಹೋದಾಗ ಅದಕ್ಕೆ ಇದು ನನಗೆ ಬಂದುಬಿಡುತ್ತೆ. ಎರಡು ಭಾವಗಳು ಆಯಿತು, ಈ ಚೌಕದಲ್ಲಿ 4 ಭಾವಗಳು ಸಮನಾಗಿ ಪರಿಚಯ ಮಾಡಿಸ್ತಾರೆ ಈಸಿಯಾಗಿ ಅಂತ ಏರಿಯಾ ಕ್ಯಾಲ್ಕುಲೇಟ್. I am saying the same TLM can become that competency also. ಈಗ ಇಲ್ಲಿಂದ ಮುಂದಕ್ಕೆ ನಾವು ತೊಗೊಂಡು ಹೋಗ್ತೀವಿ. ನೆಕ್ಸ್ಟ್ ಸ್ಟೆಪ್ ವುಡ್ ಬಿ ಈ ಥರ ಜೋಡಿಸ್ಕೊಳ್ಳೆ ನಿಮಗೆ ಏರಿಯಾ ಸಿಕ್ಕಿದೆ. a+b² ಕೂಡ ನಾವು ಹೇಳ್ಬೋದು. ಇಟ್ಸ್ ಆಲ್ ಕನೆಕ್ಟೆಡ್, ಇಟ್ ಈಸ್ ಲಿಂಕ್ಡ್, ಇಟ್ ಈಸ್ ಕನೆಕ್ಟೆಡ್ ಆ್ಯಂಡ್ that can be linked only by evaluation methodology. We just have to evaluate. He is able to identify. He is able to put it in form of a a+b². Got the point? That is evaluation method. Good.
ರಾಜನಾಯ್ಕ ಅಂತೇಳಿ ಎಲಿವೇಟ್ ಮಾಸ್ಟರ್. ನಾನು ನಿಮ್ಗೆ ಹೇಳ್ತೇವೆ ಈಗ ತೂಕದ ಸಂಕಲನ, ತೂಕ ಮಾಡ್ತೀವಿ. ಯಾವುದೇ ವಸ್ತುಗಳು ನಾವೇನು ಮಾಡ್ತೀವಿ, ತೂಕ ಮಾಡಿಬಿಟ್ಟು ಇದಿಷ್ಟೈತೆ ಈಗ ಉದಾಹರಣೆಗೆ ನಮ್ಮ ಬೋರ್ಡ್ ಐತೆ ಅದಿಲ್ಲ, ನಾವು ತೂಕ ಮಾಡಿ ಹೇಳ್ಬೇಕು ಎಷ್ಟೈತೆ ಅಂತ. ನಾವು ಅಂದಾಜು ಹೇಳಕ್ಕೆ ಬರೋದು, ನಾವು ತೂಕ ಮಾಡಿ ಹೇಳ್ಬೇಕು. ನಾವು ತೂಕ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಯಾವ್ದು ಹೇಳ್ತೀವಿ, ಒಂದು ಗ್ರಾಮಲ್ಲಿ ಹೇಳ್ತೀವಿ ಮತ್ತು ಕೆ ಜಿ ಹೇಳ್ತೀವಿ. ನೋಡಿ ಗ್ರಾಮ್ ನೋಡಿದ್ರೆ ಇಲ್ಲಿ ಹೌದಿಲ್ಲ, ಇಲ್ಲಿ ನೋಡಿರಿ 1 ಗ್ರಾಮ್ 2 ಗ್ರಾಮ್ 2 ಗ್ರಾಮು 5 ಗ್ರಾಮು ಆಮೇಲೆ ಮೂರು ಕೂಡ ಎಷ್ಟಾಗುತ್ತೆ 6 kg. ಇದೇ ರೀತಿ ನಾವು ತೂಕದ ತೂಕಗಳನ್ನ ಇದು ಅಳತೆ ಮಾಡ್ಬೇಕು. ಈಗ 7 kg ತಗೊಂತೀನಪ್ಪ, ಇಷ್ಟಿರ್ತದೆ 7 kg ತಗೊಂತೀನಪ್ಪ, ನಾನು 7 kg ಬೇಕು ನನಗೆ, ಇಷ್ಟಿರ್ತದೆ ಕಲ್ಸು. 7 kg ತಗೊಂಡು 7 kg ತಗೊಬೇಕಪ್ಪ. ಈಗ 3 kg ಈಗ 3 kg ಮಾಡಿರಿ ನೋಡೋಣ. 3 kg 2 kg 1 kg, ಇದು ಅರ್ಧ kg 3.5 kg. 3.5 + 3.5 ಅದಿಲ್ಲ. ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ನಾವು ತಿಳ್ಕೊಬೇಕಾಗಿತ್ತು ಅಂದರೆ ಮೊದಲು ನಾವು ಪೂರ್ವದಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ಚುಕ್ಕೆ ಚಿತ್ರದಲ್ಲಿ ನಾವು ತೋರಿಸ್ತೀವಿ ಮೊದಲು ಮಕ್ಕಳಿಗೆ ಅತಿ ಸರಳವಾಗಿ ಗೊತ್ತಾಗೋದು. ಈ 4 ಅಂತಂದ್ರೆ 4 ನಾವು ಯಾವ ಥರ ಬರೀಬೋದು ಅಂದರೆ ಒಂದು ಅಡ್ಡ ಸಾಲಿನಲ್ಲಿ ಮಾತ್ರ, ಅಂದರೆ 4 ಕಂಬ ಸಾಲುಗಳು ಒಂದು ಅಡ್ಡ ಸಾಲು. ಈಗ ಚುಕ್ಕೆ ಚಿತ್ರದಲ್ಲಿ ನಾವು ಮತ್ತೊಂದು ರೂಪದಲ್ಲಿ ಅಂತಂದ್ರೆ ಮೇಲ್ಗಡೆ 2 ಕೆಳಗಡೆ 2 ಈ ಥರ ಅಂದರೆ 2 ವಿಭಿನ್ನವಾಗಿ ನಾವು 2 ವಿಭಿನ್ನವಾದ ಆಕೃತಿಗಳನ್ನು ಮಾಡ್ಬೋದು. ಮೊದಲನೇದೊಂದಾಯಿತು, ಇಲ್ಲಿ ಈ ಥರ ಒಂದಾಯಿತು. ಅಂದರೆ ಒಟ್ಟಾರೆಯಾಗಿ 2ಕ್ಕಿಂತ ಹೆಚ್ಚು ಚುಕ್ಕೆ ಚಿತ್ರಗಳನ್ನು ಹಾಕ್ಬೋದು ನಮಗೆ. ಅಪವರ್ತನಗಳ ಲೆಕ್ಕದಲ್ಲಿ ಹೇಳಬೇಕಾಗಿತ್ತು ಅಂದರೆ ಇಲ್ಲಿ 1 2 ಆಮೇಲೆ 4 3 ಅಪವರ್ತನಗಳು ಇರೋದ್ರಿಂದಾಗಿ ಇಲ್ಲಿ ವ್ಯಾಖ್ಯೆ ಏನು ಹೇಳುತ್ತಂದ್ರೆ ಭಾಜ್ಯ ಸಂಖ್ಯೆಗಳು 2ಕ್ಕಿಂತ ಹೆಚ್ಚು ಅಪವರ್ತನಗಳು, 2ಕ್ಕಿಂತ ಹೆಚ್ಚು ಅಪವರ್ತನ ಇದ್ದರೆ ಅದು ಭಾಜ್ಯ ಸಂಖ್ಯೆಗಳು. ಹಾಗೆ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಏನು, ಕೇವಲ 2 ಅಪವರ್ತನಗಳನ್ನು ಮಾತ್ರ ಹೊಂದಿರಬೇಕು. ಈಗ 3 ಐತೆ, 3 ಚುಕ್ಕೆ ಚಿತ್ರದಲ್ಲಿ ನಾವು ಕೇವಲ ಒಂದೇ ಅಡ್ಡ ಸಾಲನ್ನು ಹಾಕಬಹುದು. ಇದಕ್ಕಿಂತ ಜಾಸ್ತಿ ಸಮಗುಂಪುಗಳನ್ನಾಗಿ ಮಾಡ್ಲಿಕ್ಕೆ ಬರಲ್ಲ. ಅಪವರ್ತನಗಳು ಎಷ್ಟಿದಾವೆ ಅಂತಂದ್ರೆ ಕೇವಲ ಒಂದು. ಇಲ್ಲಿ ಸುತ್ತಾಡ್ತೆ ಅಂದರೆ ಇಲ್ಲಿ ನಡೀತಾನ, ಇಲ್ಲಿ ಇಷ್ಟು ಕಟ್ ಮಾಡಿದ್ದಾನೆ, ಇದು ಮೇಲಿದೆ, ಇಲ್ಲೇ ನಿತ್ತಲ್ಲ ಇದು ಮೇಲಿದೆ, ಮತ್ತು ಇದು 2 ಎಕ್ಸ್ಟ್ರಾ ಆಗಿದೆ ನೋಡಿ. ಸರಿ, ಸುತ್ತಾಡ್ತೆ ಏನಾಗಿದೆ, ಎಕ್ಸ್ಟ್ರಾ ಹೆಚ್ಚಾಗಿದೆ, ಸುತ್ತಾಡ್ತೆ ಹೆಚ್ಚಾಗಿದೆ, ವಿಸ್ತೀರ್ಣ ಕಡಿಮೆ ಆಗ್ತದೆ. ಒಂದು ಸಮ ಆಕಾರದಲ್ಲಿ ನಾನು ಏನಾದರೂ ತುಂಡನ್ನು ಕತ್ತರಿಸಿದಾಗ ವಿಸ್ತೀರ್ಣ ಕಡಿಮೆ ಆಗ್ತದ, ಸುತ್ತಾಡ್ತೆ ಹೆಚ್ಚಾಗ್ತದೆ. ಗೊತ್ತಾಯ್ತಾ? ಮತ್ತು ಅದೇ ರೀತಿಯಾಗಿ ಇದೊಂದು ನಮ್ಮ ಮನೆಯಲ್ಲಿ ಬಣ್ಣ ಬೆಳಿಬೇಕಾಗಿದೆ, ಇನ್ನು ಸುಣ್ಣ ಹಚ್ಚಬೇಕಾಗಿದೆ. ಆವಾಗ ಏನು ಮಾಡ್ತೀವಿ ನಾವು, ನಮ್ಮ ಮನೆಯ ಒಂದು ವಾಲ್, ಒಂದು ಗೋಡೆ ಏನಂದರೆ 10 ಮೀಟರ್ ಇದೆ, 10 ಮೀಟರ್ ಅಲ್ಲಿ ಎಷ್ಟು ಬಣ್ಣ ಬೇಕು, ಎಷ್ಟು ವಿಸ್ತೀರ್ಣದಲ್ಲಿ ಬಣ್ಣ ಹಚ್ಚಬೇಕು ನಾವು ಅಂತ ವಿಚಾರ ಮಾಡ್ತಾ ಇದ್ದೀವಿ. ಮತ್ತು ಅಲ್ಲಿ ಒಂದು ಬಾಗ್ಲ ಇದೆ, ಏನಿದೆ ಬಾಗ್ಲ ಇದೆ, ಈ ಬಾಗ್ಲಕ್ಕೆ ಬಣ್ಣ ಹಚ್ಚಂಗಿಲ್ಲ ನಾವು, ಬಾಗ್ಲಕ್ಕೆ ಏನು ಮಾಡ್ತೀವಿ, ಸುಣ್ಣ ಹಚ್ಚಂಗಿಲ್ಲ. ಅವಾಗ ಈ ಬಾಗ್ಲನ್ನು ಬಿಟ್ಟು ಎಷ್ಟು ವಿಸ್ತೀರ್ಣದಲ್ಲಿ ನಾನು ಬಣ್ಣ ಹಚ್ಚಬೇಕು, ಎಷ್ಟು ವಿಸ್ತೀರ್ಣದಲ್ಲಿ ಬಣ್ಣ ಹಚ್ಚಬೇಕು ಅಂದಾಗ ನಾನು ಏನು ಮಾಡ್ತೀನಿ, ಫಸ್ಟ್ ಈ ಚೌಕದ ವಿಸ್ತೀರ್ಣ ಕಂಡು ಹಿಡ್ತೀನಿ. 10 ಗುಂಡ್ಲೆ 10 ಮಾಡಿದರೆ ಎಷ್ಟಾಗ್ತದೆ, 100 ಮೀಟರ್ ಸ್ಕ್ವೇರ್ ಆಗ್ತದೆ. ಮೈನಸ್ ಇದನ್ನು ಮೈನಸ್ ಮಾಡ್ತೀನಿ. ಇದು ಯಾವ ಆಕಾರದಲ್ಲಿದೆ ಬಾಗ್ಲ, ಚೌಕ ಇದೆ, ಆಯ್ತಾ ಇದೆ, ಆಯ್ತ ಆಕಾರದಲ್ಲಿ ನಾವು ಬಾಗ್ಲನ್ನು ಕಂಡುಹಿಡಬೇಕಂದ್ರೆ, ಏನು ವಿಸ್ತೀರ್ಣ ಕಂಡುಹಿಡಬೇಕಂದ್ರೆ ಉದ್ದ ಗುಂಡ್ಲೆ ಆಗಲ್ಲ. ಇದರ ಉದ್ದ 3 ಮೀಟರ್ ಇದೆ, ಇದರ ಅಗಲ 2 ಮೀಟರ್. 3 2 ಎಷ್ಟು 6. 100ರಲ್ಲಿ 6 ಕಳೆದಾಗ 100ರಲ್ಲಿ 6 ಕಳೆದಾಗ ಏನು ಬರುತ್ತೆ, 100ರಲ್ಲಿ 6 ತೆಗೀರಿ 94. ಅಂದರೆ ಇದರ ವಿಸ್ತೀರ್ಣ ಎಷ್ಟಿದೆ, 94 ಮೀಟರ್ ಸ್ಕ್ವೇರ್ ಇದೆ. ಈ 94 ಮೀಟರ್ ಸ್ಕ್ವೇರ್ ಏನೋ ಭಾಗಕ್ಕೆ ನಾವು ಬಣ್ಣ ಹಚ್ಚಬೇಕು. ಯಾವ ಅಳತೆಗಳನ್ನು ಹಾಕೊಂಡ್ಬಿಟ್ಟು ಮತ್ತೆ ಅವರಿಗೆ ಆಟ ಆಡಿಸೋ ಪ್ರತಿಗೆ ಆಟ ಆಡಿಸೋ ಅವಾಗ ಇಲ್ಲಿ ಅದು ಯಾವುದ್ರ ಮೇಲೆ ಬಂದ್ಬಿಡುತ್ತೆ, ಸೊ ಇದನ್ನ ನೀವು ಅಳತೆ ಮಾಡಿ ಸುತ್ತಳತೆಗಳಿಗೆ
ಬೇರೆ ಬೇರೆ 15 ಗುಣಲಬ್ಧಗಳು ಅದಕ್ಕೆ ಗುಣಿಸಿರ್ತಕ್ಕಂಥ 2 ಸಂಖ್ಯೆಗಳು ಈಗ ಅಪವರ್ತ್ಯ ಆಗಿದೆ. ಈಗ ಅಪವರ್ತನ ಮಾಡ್ಬೋದು ಸರ್. ಅದು ಸ್ವಲ್ಪ ಕಡಿಮೆ ಸಂಖ್ಯೆ ಫಸ್ಟಿಗೆ ಕಲಿಸ್ಬೇಕು. ಸ್ವಲ್ಪ ದೊಡ್ಡ ಕೆಲಸ ನಾವು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಜಿಲ್ಲಾಡಳಿತ ರಾಯಚೂರು, ಜಿಲ್ಲಾ ಪಂಚಾಯತ್ ರಾಯಚೂರು ಮತ್ತು ನಮ್ಮ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ದೇವದುರ್ಗ ಮತ್ತು ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಕಾರ್ಯಾಲಯ ದೇವದುರ್ಗ, ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮತ್ತು ಸರ್ಕಾರಿ ಪ್ರೌಢಶಾಲೆ ಬಿ ಗಣೇಕಲ್ನಲ್ಲಿ ದೇವದುರ್ಗ ತಾಲೂಕಿನಲ್ಲಿ ನಡೆಯುವಂಥ ಗಣಿತ ಮೇಳ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಇದರ ಮೂಲ ಉದ್ದೇಶ 1ರಿಂದ 10ನೇ ತರಗತಿ ಮಾಡುವಂಥ ಶಿಕ್ಷಕರು ತಾವು ತಯಾರಿಸಿದ ಕಲಿಕಾ ಸಾಮಗ್ರಿಗಳನ್ನು ಮಕ್ಕಳಿಗೆ ತರಗತಿ ಕೊಠಡಿಯಲ್ಲಿ ಯಾವ ರೀತಿ ಬೋಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಾಗಾರ ಯಶಸ್ವಿಯಾಗಿದೆ. ಎಲ್ಲ ಶಿಕ್ಷಕರು ಬೇರೆ ಬೇರೆ ಶಾಲೆಗಳಿಂದ ಬಂದಿರುವಂಥ ಶಿಕ್ಷಕರು ತಾವು ತಯಾರಿಸಿದ ಕಲಿಕಾ ಸಾಮಗ್ರಿಗಳನ್ನು ಯಶಸ್ವಿಯಾಗಿ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ, ಪ್ರದರ್ಶನ ಮಾಡಿದ್ದಾರೆ. ಜೊತೆಗೆ ನಾಯಕರು ಒಬ್ಬರಿಗೆ ಸಾಹೇಬರು ಭಾಳ ಸವಿಸ್ತಾರವಾಗಿ ಎಲ್ಲ ಶಿಕ್ಷಕರೊಂದಿಗೆ ಈ ಒಂದು ಮೇಳದಲ್ಲಿ ಭಾಗವಹಿಸುವುದು ತುಂಬ ಸಂತೋಷದ ವಿಷಯ. ತಾಲೂಕಿನ ಶಿಕ್ಷಣಾಧಿಕಾರಿಗಳು ಶ್ರೀಮತಿ ಇಂದಿರಾ ಮೇಡಮ್ ಅವರ ನೇತೃತ್ವದಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಈ ಗಣಿತ ಮೇಳ ಯಶಸ್ವಿಯಾಗಿ ಈ ಒಂದು ದೇವದುರ್ಗ ತಾಲೂಕಿನಲ್ಲಿ ಯಶಸ್ವಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ಮನವಿ ಮಾಡಿಕೊಂಡು ನಮಸ್ಕಾರ. ನನ್ನ ಹೆಸರು ಅಯ್ಯಪ್ಪ. ನಾನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಜಿಲ್ಲಾ ಸಂಯೋಜಕರು. ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಅದು ಒಟ್ಟು ಶಿಕ್ಷಣ ಇಲಾಖೆ, ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮತ್ತು ರಾಯಚೂರಿನ ವಿಜ್ಞಾನ ಕೇಂದ್ರದ ಒಟ್ಟು ಸಹಯೋಗದಲ್ಲಿ ಮಾಡಿದಂಥ ಒಂದು ಗಣಿತ ಕಲಿಕಾ ಮೇಳ. ಅದು ಸಾಕಷ್ಟು ಉತ್ತಮ ಅಂಶಗಳಿರುವಂಥ ಒಂದು ಮೇಳ ಇದು. ವಿಶೇಷವಾಗಿ ಮಕ್ಕಳು ಯಾವ ಸಾಮರ್ಥ್ಯದಲ್ಲಿ ಸಾಕಷ್ಟು ಹಿಂದುಕೊಂಡಿದ್ದಾರೆ, ಆ ಸಾಮರ್ಥ್ಯವನ್ನು ಗುರುತಿಸಿ ಆ ಸಾಮರ್ಥ್ಯವನ್ನು ಅಚೀವ್ಮೆಂಟ್ ಮಾಡೋಕ್ಕೆ ಏನೆಲ್ಲ ಬೇಕು ಆ ಎಲ್ಲ ಪ್ರಕ್ರಿಯೆಗಳನ್ನು ಒಳಗೊಂಡಂಥ ಒಂದು ಮೇಳ ಇದೆ. ಸಾಕಷ್ಟು ಟೀಚರ್ಸು, ಎಲ್ಲ ಅಧಿಕಾರಿ ವರ್ಗ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಮೇಳವನ್ನು. ಜೊತೆಗೆ ಇಡೀ ಅಧಿಕಾರಿ ವರ್ಗ ಕೂಡ ಈ ಮೇಳವನ್ನು ನೋಡ್ತಾ ಈ ಮೇಳದ ಒಂದು ಪ್ರಕ್ರಿಯೆಗಳು ತರಗತಿಗೆ ಮುಟ್ಟಬೇಕೆನ್ನುವುದು ನಮ್ಮೆಲ್ಲರ ಒಟ್ಟು ಆಶೆ. ಈ ಒಟ್ಟು ಆಶೆಗೆ ಒಟ್ಟು ಸಮುದಾಯ ಕೂಡ ಸಾಕಷ್ಟು ಬೆಂಬಲವಾಗಿ ನಿಂತುಕೊಂಡಿದೆ. ಇವತ್ತಿನ ಒಟ್ಟು ಮೇಳ ಪ್ರಕ್ರಿಯೆಯಲ್ಲಿ ಸಮುದಾಯ ಸಾಕಷ್ಟು ಮುಂದೆ ಬಂದಿದೆ. ಊಟದ ವ್ಯವಸ್ಥೆಯನ್ನು ಮಾಡಿದೆ, ಮಕ್ಕಳನ್ನು ಗುರುತು ಮಾಡಿದೆ, ಟೀಚರ್ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಬೆನ್ನು ತಟ್ಟುವಂಥ ದೊಡ್ಡ ಕೆಲಸವನ್ನು ಮಾಡಿದೆ. ಅದು ಹೇಳಿಕಿರೋದೇನಪ್ಪ ಅಂತಂದರೆ ಎಲ್ಲ ಭಾಗಿದಾರರು ಒಟ್ಟು ಸೇರಿದರೆ ಏನಾದರೂ ಒಂದು ಅದ್ಭುತವಾದ ಒಂದು ಕೆಲಸವನ್ನು ಮಾಡಬಹುದು, ಒಂದು ಬದಲಾವಣೆಯನ್ನು ತರಬಹುದು ಅನ್ನೋದನ್ನು ಈ ಮೇಳ ನಮಗೆ ತುಂಬ ಸಾಕ್ಷಿಯಾಗಿ ನಮಗೆ ಕಂಡಿದೆ. ದೇವದುರ್ಗ ತಾಲೂಕಿನಲ್ಲಿ ಬಿ ಗಣೇಕಲ್ ಗ್ರಾಮಸ್ಥರ ಸಹಯೋಗದೊಂದಿಗೆ ಗಣಿತ ಕಲಿಕಾ ಮೇಳ ಮಾಡಿದ್ದೇವೆ. ಇದು ನಮ್ಮ ರಾಯಚೂರು ಜಿಲ್ಲೆ ಆಸ್ಪಿರೇಷನ್ ಡಿಸ್ಟಿಕ್ ಆಗಿರೋದ್ರಿಂದ ಒಂದು 31 ಸಾಮರ್ಥ್ಯಗಳ ಒಂದು ಸಾಧನೆ ಭಾಳ ಕಡಿಮೆ ಮಟ್ಟದಲ್ಲಿರೋದ್ರಿಂದ ಅವುಗಳನ್ನು ಎತ್ತರಿಸುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಗಾರವನ್ನು ಮಾಡಲಾಗಿದೆ. ಇದಕ್ಕೆ ಗ್ರಾಮಸ್ಥರ ಸಹಯೋಗ ಮತ್ತು APF ಸಹಯೋಗ ಮತ್ತು ವಿಜ್ಞಾನ ಕೇಂದ್ರ, ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಸಹಯೋಗ ಇದೆ. ಈ ಒಂದು ಕಾರ್ಯಾಗಾರದಿಂದ ನಮ್ಮ ಶಿಕ್ಷಕರಲ್ಲಿ ಒಂದು ಬೋಧನಾ ಮಟ್ಟ ಅದಕ್ಕೆ ಪೂರಕವಾಗಿ ಮಕ್ಕಳ ಕಲಿಕೆಯೂ ಹೆಚ್ಚಾಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ನಮ್ಮ ತಾಲೂಕಿನಲ್ಲಿ ಸುಮಾರು 500 ಜನ ಗಣಿತ ಬೋಧನೆ ಮಾಡುವಂಥ ಶಿಕ್ಷಕರನ್ನು ಕರೆದು 1ರಿಂದ 10ನೇ ತರಗತಿ ತನಕ ಬೋಧನೆ ಮಾಡುವಂಥ ಶಿಕ್ಷಕರನ್ನು ಕರೆದು ಈ ಕಾರ್ಯಾಗಾರವನ್ನು ನಡೆಸಿದ್ದೇವೆ. ಇದು ಒಟ್ಟಾರೆ ಈಗ ಮೇಳ ಮಕ್ಕಳ ಕಲಿಕೆಗೆ ಪೂರಕವಾಗಲಿ ಅಂತ ನಾವು ಹಾರೈಸ್ತೇವೆ. ಆ ನಿಟ್ಟಿನಲ್ಲಿ ಈ ಮೇಳ ಆಗ್ತದೆ ಅಂತ ಭಾವಿಸ್ಕೊಳ್ತೇವೆ. ಧನ್ಯವಾದ.
1ನೇ ತರಗತಿಯಿಂದ 10ನೇ ತರಗತಿವರೆಗೆ ಗಣಿತ ಕಲಾ ಸಾಮರ್ಥ್ಯ ಬಿ ಗಣೇಕಲ್ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು, ನಾವು ಬಿ ಗಣೇಕಲ್ ಗ್ರಾಮದ ಗ್ರಾಮಸ್ಥರು ಹಾಗೂ ಶಿಕ್ಷಕರು, STMC ಅವರು, ಹೆಡ್ ಮೆಂಬರು, ತಾಲೂಕು ಪಂಚಾಯತ್ ಮೆಂಬರು ಎಲ್ಲರೂ ಸೇರಿ ಅವರಿಗೆ ಸಹಕಾರ ಮಾಡಿ ನಮ್ಮಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಲಿ ಅಂತೇಳಿ BO ಸಾಹೇಬರು, DDPI ಸಾಹೇಬರು ಕೇಳ್ಕೊಂಡದಕ್ಕೆ ಮಾಡಿರಿ ನಮ್ಮಲ್ಲಿ ಅಂತೇಳಿ ನಾವು ಅವರಿಗೆಲ್ಲ ಸಹಕಾರಗಳನ್ನು ಮಾಡಿದ್ದೇವೆ. ಪ್ರೋಗ್ರಾಮ್ ಒಳ್ಳೆ ಚೆನ್ನಾಗಿ ಆಗಿದೆ ಅಂತ ನಮಗೆ ಅನ್ನಿಸ್ತದೆ. ಈ ಸಮಾವೇಶ ನೋಡಿ ಎಲ್ಲ ಕಡೆಗೆ ಇದೇ ರೀತಿ ಸಮಾವೇಶ ಆಗಲಿ, ಇದೇ ರೀತಿ ಒಳ್ಳೆ ಕಡೆ ಒಂದೊಂದು ಸಮಾವೇಶ ಆದರೆ ಹುಡುಗರಿಗೂ ಒಳ್ಳೆ ಹೆಸರು ತಿಳ್ಕೊಂತವೆ, ನಾವು ಊರವ್ರಿಗೆ ಹೆಸರು ಬರ್ತದೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಆಗಲಿ ಊರಲ್ಲಿ, ತಾಲೂಕು ಜಿಲ್ಲೆ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋಗಲಿ. ಶಿಕ್ಷಣದಿಂದ ಹಿಂದುಳಿದ ತಾಲೂಕು ಅಂತರ ಹೋಗಲಿ ಮೇಲೆ ಪ್ರತಿಯೊಬ್ಬರು ಇದೇ ರೀತಿ ಸಹಕಾರ ಕೊಡಲಿ. ಎಲ್ಲರಿಗೂ ಸಹಕಾರ ಕೊಟ್ಟರೆ ಎಲ್ಲರಿಗೂ ಒಳ್ಳೆಯದು. ಮಕ್ಕಳ ಕಲಿಕೆಯಲ್ಲಿ ವಿಷಯ ಆಗ್ತವೆ. ಒಬ್ಬರು ನೋಡೊಬ್ಬರು ಇದು ಸ್ಪರ್ಧೆ ಬೆಳೀತದೆ. ಇದರಿಂದ ಮಕ್ಕಳಿಗೂ ಒಳ್ಳೆ ಇದಾಗ್ತದೆ. ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಯಾವ ರೀತಿ ಕಲಿಕೆ ಅಂದರೆ ಎಲ್ಲ ಸಂಪೂರ್ಣ ರೀತಿಯಲ್ಲಿ ಗಣಿತ ವಿಷಯದಲ್ಲಿ ಕಲಿಕೆಯನ್ನು ಮಕ್ಕಳಿಗೆ ಕಲೀಲಿಕ್ಕೆ ಎಜುಕೇಷನ್ ಮಾಡಿದ್ದಾರೆ. ಒಳ್ಳೆಯ ಒಂದು ಫ್ಯೂಚರ್ಗೆ, ಮುಂದಿನ ಒಂದು ಜನಾಂಗದ ಮಕ್ಕಳಿಗೆ ಅನುಕೂಲ ಆಗಲಿಕ್ಕೆ ಇದನ್ನೆಲ್ಲ ಮಾಡಿದ್ದಾರೆ. ನಾವು ನೀತಿ ಆಯೋಗ ಹಾಗೂ ಪ್ರೇಮ್ಜಿ ಫೌಂಡೇಶನ್ ಅವರು ಒಳ್ಳೆಯ ಒಂದು ಪ್ರೋಗ್ರಾಮ್ ಮಾಡಿಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಯಲ್ಲಿ ಸಾಮಾನ್ಯ ಕಮಿಷನರ್ ಅವರು ಬಂದಿದ್ದಾರೆ. ಅವರು ವಿಡಿಯೋ ಕ್ಲಾಸ್ ಕಾರ್ಯಕ್ರಮವನ್ನು ನೋಡಿ ವೀಕ್ಷಣೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಎಲ್ಲ ಶಾಲೆಯ CRP ಮತ್ತು ಎಲ್ಲ ಅಧಿಕಾರಿ ವರ್ಗ, ಎಲ್ಲ ವರ್ಗದ ನಮ್ಮ ಗ್ರಾಮದ ಪ್ರಮುಖರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಎಲ್ಲರೂ ತಮ್ಮ ಧನ ತಮ್ಮ ಏನಾಗ್ತದೆ ನಮ್ಮ ಬಿ ಗಣೇಕಲ್ ಗ್ರಾಮ ಪಂಚಾಯತಿ, ನಮ್ಮ ಬಿ ಗಣೇಕಲ್ ಗ್ರಾಮದಲ್ಲಿ ಈ ಜಿಲ್ಲೆಯ ಕಾರ್ಯಕ್ರಮವನ್ನು ಇಟ್ಕೊಂಡು ಯಶಸ್ವಿ ಮಾಡಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ತುಂಬ ಧನ್ಯವಾದ. ನಮಸ್ಕಾರ, ನಾನು ಕ್ಯಾಪ್ಟನ್ H. ಹುಸೇನ್ ಪೀರ್ ಅಂತೇಳಿ, ಆದರ್ಶ ವಿದ್ಯಾಲಯ ಮುಖ್ಯ ಶಿಕ್ಷಕ, ಸರ್ಕಾರಿ ಆದರ್ಶ ವಿದ್ಯಾಲಯ ಅರಕೆರೆ, ದೇವದುರ್ಗ ತಾಲೂಕು, ರಾಯಚೂರು ಜಿಲ್ಲೆ. ಇಂದು ಬಿ ಗಣೇಕಲ್ನಲ್ಲಿ ನಡೆದಿರುವಂತಹ ಈ ಒಂದು ಗಣಿತ ಮೇಳದಲ್ಲಿ ಮಾನ್ಯ ಅಪರಾಯುಕ್ತರಾದ ಸನ್ಮಾನ್ಯ ನಳಿನ್ ಅತುಲ್ ಸರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಗ್ರಾಮದಿಂದ ನಡೆಸಿಕೊಟ್ಟಿದ್ದಾರೆ. ಈ ಒಂದು ಗ್ರಾಮದ ಎಲ್ಲ ಸಮುದಾಯದವರು ಅತ್ಯಂತ ಉತ್ಸುಕರಾಗಿ ತಮ್ಮ ಊರಿನ ಕಾರ್ಯಕ್ರಮ ಎಂಬಂತೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಊಟ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ಅತ್ಯಂತ ಅಚ್ಚುಕಟ್ಟಾಗಿತ್ತು. ವೇದಿಕೆಯ ಸ್ವಾಗತ ಸಮಿತಿ ಎಲ್ಲದೂ ಕೂಡ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮಾನ್ಯ BO ಆಗಿರ್ತಕ್ಕಂತಹ ದೇವದುರ್ಗ ತಾಲೂಕಿನ ಡಾಕ್ಟರ್ ಶ್ರೀಮತಿ ಇಂದಿರಾ ಮೇಡಮ್ ಅವರು, ಹಾಗೆ ಮಾನ್ಯ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ BH ಗೋನಾಳ್ ಸರ್ ಅವರು, ಹಾಗೆ ಋಷಭೇಂದ್ರಪ್ಪ ಸರ್ ಅವರು, DDPI ಅಭಿವೃದ್ಧಿಯವರು ಎಲ್ಲರಿಗೂ ಕೂಡ ಮಾನ್ಯ ಆಯುಕ್ತರ ಜೊತೆಗೆ ಇದ್ದುಕೊಂಡು ಎಲ್ಲ ನಮ್ಮ ದೇವದುರ್ಗ ತಾಲೂಕಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸಿನ ವಾಲಂಟರೀಸು ಮತ್ತು ಸುಗರೇಶ್ ಇರತಕ್ಕಂಥ ಅಧ್ಯಕ್ಷರು ಮತ್ತು ರಂಗನಾಥ್ ಸರ್ ಅವರು ಕಾರ್ಯದರ್ಶಿಗಳು, ಬಾಲಪ್ಪ ಉಪಾಧ್ಯಕ್ಷರು ಹಾಗೂ ಎಲ್ಲ ಇಡೀ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವಾಲಂಟರೀಸ್ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ಬಂದಿದೆ. ರಾಜ್ಯ ಮಟ್ಟದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಬಿ ಗಣೇಕಲ್ ಎಂಬತಕ್ಕಂಥ ಒಂದು ಚಿಕ್ಕ ಗ್ರಾಮದಲ್ಲಿ ನಡೆಸಿಕೊಟ್ಟಿರ್ತಕ್ಕಂಥದ್ದು ನಿಜವಾಗಲೂ ಮೆಚ್ಚನೀಯ, ಒಂದು ಅತ್ಯಂತ ಅಮೋಘವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಶಾಲೆಯ ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿ ಮಲ್ಲಪ್ಪ ಎಂಬತಕ್ಕಂಥ ಚಿತ್ರಕಲಾ ಶಿಕ್ಷಕ ಈ ಒಂದು ಶಾಲೆಯನ್ನು ಅತಿ ಸುಂದರವಾಗಿರ್ತಕ್ಕಂಥ ತಮ್ಮ ಚಿತ್ರಕಲೆಯಿಂದಾಗಿ ಅವರು ಸುಂದರಗೊಳಿಸಿದ್ದಾರೆ. ಅದು ನೋಡ್ತಕ್ಕಂಥ ಒಂದು ಭಾಗ್ಯ ನಮ್ಮ ಎಲ್ಲ ತಾಲೂಕಿನ ಎಲ್ಲ ಶಿಕ್ಷಕರಿಗೆ, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ ಹಾಗೂ ಎಲ್ಲ ಗಣಿತ ಶಿಕ್ಷಕರಿಗೆ ಆಯೋಜನೆ ಮಾಡಿದ್ದಾರೆ. ಸುಮಾರು 500 ಶಿಕ್ಷಕರು ಹಾಗೂ ಎಲ್ಲ ಒಂದು ಈ ಶಾಲೆಯ ಮಕ್ಕಳು, ಭಾರತ್ ಮತ್ತು ಸ್ಕೌಟ್ಸ್ ಮತ್ತು ಗೈಡ್ಸ್ನ 150 ವಿದ್ಯಾರ್ಥಿಗಳು ಮತ್ತು 10 ವಾಲಂಟಿಯರ್ಸ್ ಇದರಲ್ಲಿ ಭಾಗವಹಿಸಿಬಿಟ್ಟು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಒಂದು ಅವಕಾಶ ಕೊಟ್ಟಿರತಕ್ಕಂತಹ ಬಿ ಗಣೇಕಲ್ ಗ್ರಾಮದ ಎಲ್ಲ ಸಮಸ್ತ ನಾಗರಿಕರಿಗೆ, ಈ ಒಂದು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯಾದ ಸಿದ್ದಮ್ಮ ಮೇಡಮ್ ಅವರಿಗೆ ಹಾಗೂ ಈ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ನನ್ನ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್. ನಮಸ್ತೆ, ನನ್ನ ಹೆಸರು ಶಿವರಾಜ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಬಿ ಗಣೇಕಲ್ ನಮ್ಮ ಶಾಲೆ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ಯಾಕಪ್ಪ ಅಂದರೆ ನಮ್ಮ ಶಾಲೆಯಲ್ಲಿ ಗಣಿತ ಸಮ್ಮೇಳನ ನಡೀತಾ ಇದೆ. ಎಲ್ಲ ಗಣಿತದ ವಿಷಯದ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಆಗಮಿಸಿದ ಕಾರಣ
ಅವ್ರಿಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದರೆ ಅವರು ನಮಗೆ ಗೊತ್ತಿರ್ತಕ್ಕಂಥ ಎಲ್ಲ ಕೋನಗಳ ಬಗ್ಗೆ, ಸೂತ್ರಗಳ ಬಗ್ಗೆ, ಎಲ್ಲ ಗಣಿತ ವಿಷಯಗಳ ಬಗ್ಗೆ ಇಲ್ಲಿ ತಗೊಂಡು ಬಂದು ಎಲ್ಲ ಆಕೃತಿಗಳನ್ನು ಕಷ್ಟಪಟ್ಟು ಮಾಡ್ಕೊಂಡು ಬಂದು ಮಕ್ಕಳ ಮನಸ್ಸಲ್ಲಿ ಅರಿವು ಮೂಡ್ಲಪ್ಪ ಅಂತ ಮನಸ್ಸು ಮಾಡಿದಾರಲ್ಲ, ಅದಕ್ಕಾಗಿ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಫಂಕ್ಷನ್ ಬಗ್ಗೆ ಹೇಳೋದಾದರೆ, ಈ ಫಂಕ್ಷನ್ಗೆ ನಮ್ಮ ಶಿಕ್ಷಕರು, ಮುಖ್ಯ ಕೇಂದ್ರ ಬಿಂದುಗಳು ಮಕ್ಕಳಾಗಿರ್ತಕ್ಕಂಥ ನಾವು, ಈ ಊರಿನ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಈ ಊರಿನವರು ಎಲ್ಲರೂ ಸಹಕರಿಸಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಮತ್ತು ಚೆನ್ನಾಗಿ ಈ ದೇವದುರ್ಗ ತಾಲೂಕಿನಲ್ಲೇ ಅತ್ಯಂತ ಉತ್ತಮ ಕಾರ್ಯಕ್ರಮ ಅಂತ ಅನಿಸ್ಕೊಳ್ಳಿ ಅನ್ನುವಂಗ ಚೆನ್ನಾಗಿ ಮಾಡಿಕೊಟ್ಟಾರ ಕಾರ್ಯಕ್ರಮನ. ಅದಕ್ಕೆಲ್ಲರಿಗೂ ಈ ಕಾರ್ಯಕ್ರಮನ ನೆರವೇರಿಸ್ಕೊಟ್ಟ ಅಂತ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಶಾಲೆ ಬರುವಂಥ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪವಿತ್ರ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಟೇಲೋಣಿ ದೇವದುರ್ಗ ಇಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ದೇವದುರ್ಗ ತಾಲೂಕಿನ ಬಿ ಗಣೇಕಲ್ನಲ್ಲಿ ಗಣಿತ ಕಲಿಕಾ ಮೇಳವನ್ನು APF ತಂಡದ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಇಲ್ಲಿ ನನಗೆ ಈ ಒಂದು ಕಲಿಕಾ ಮೇಳಕ್ಕೆ ಭಾಗವಹಿಸಲು ಅವಕಾಶ ಮಾಡಿಕೊಡಲಾಗಿತ್ತು. ಇಲ್ಲಿ ನನಗೆ ಕೆಲವೊಂದು ಸಾಮರ್ಥ್ಯಗಳನ್ನು ಎಲ್ಲ ಟೀಚರ್ಸ್ಗೂ ಹಂಚಿದ್ರು. ಅದರಲ್ಲಿ ನನಗೂ ಒಂದು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ 5ನೇ ತರಗತಿಗೆ ಒಂದು ಸಾಮರ್ಥ್ಯವನ್ನು ಹಂಚಿಕೊಡಲಾಗಿತ್ತು. ಈ ಒಂದು ಸಾಮರ್ಥ್ಯದ ಬಗ್ಗೆ ನಾನು ಆಳವಾಗಿ ಅದರ ಬಗ್ಗೆ ನಾನು ಎಲ್ಲ ವಿಷಯಗಳನ್ನು ಸಂಗ್ರಹಿಸಿಕೊಂಡು 10ರಿಂದ 15 ಆ್ಯಕ್ಟಿವಿಟೀಸ್ಗಳನ್ನು ಈ ಒಂದು ಚಟುವಟಿಕೆಯಲ್ಲಿ ಮಾಡಿದ್ದೀನಿ. ಇದರಿಂದ ನನಗೂ ಕೂಡ ಇದರಲ್ಲಿ ನನಗೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತೆ APF ತಂಡಕ್ಕೆ ತುಂಬ ಧನ್ಯವಾದಗಳು. ಯಾಕಂದರೆ ನಾನು ಇದರಲ್ಲಿ ಭಾಗವಹಿಸೋದ್ರಿಂದ ತುಂಬ ಉಪಯೋಗ ಆಗಿದೆ. ಎಲ್ಲ ಡೀಪಾಗಿ ಇದರ ವಿಷಯದ ಬಗ್ಗೆ ತಿಳ್ಕೊಂಡು ನನ್ನ ಮಕ್ಕಳಿಗೂ ಕೂಡ ಇದು ಹೇಳೋದಕ್ಕೆ ಸಹಕಾರಿಯಾಗಿದೆ. ತುಂಬ ಮೆಥಡ್ಗಳನ್ನು ಇಲ್ಲಿ ಕಲಿತಿದ್ದೇನೆ. ಹಾಗೆ ನನ್ನಂತೆ ಕೂಡ ಹಲವಾರು ಸಹಪಾಠಿಗಳು ಕೂಡ ಇಲ್ಲೆಲ್ಲರೂ ಈ ಒಂದು ಕಲಿಕಾ ಮೇಳದಲ್ಲಿ ಭಾಗವಹಿಸಿದರೆ ಅವರವರಿಗೆ ತಕ್ಕನಾದಂಥ ಸಾಮರ್ಥ್ಯಕ್ಕೆ ತಕ್ಕಂತೆ ಕಲಿಕಾ ಉಪಕರಣಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಬೇರೆ ವಿಷಯಗಳನ್ನು ಕೂಡ ಯಾವ ರೀತಿ ಕಲಿಸ್ಬೇಕು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ. ಇದರಿಂದ ನನ್ನ ತರಗತಿ ಕೋಣೆಯಲ್ಲಿ ಅತ್ಯಂತ ಉಪಯೋಗಕಾರಿಯಾಗಿ ನಾನು ಸಂತಸದಾಯಕವಾಗಿ ಕಲಿಕೆ ಮಾಡೋದಕ್ಕೆ ನನಗೆ ಅನುಕೂಲವಾಯಿತು. ನನ್ನ ಹೆಸರು ಸುಮಂಗ್ಲ. ನಾನು ಸರ್ಕಾರಿ ಪ್ರಾಥಮಿಕ ಶಾಲೆ ಒಗಡಂಬಳ್ಳಿಯಲ್ಲಿ ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಒಗಡಂಬಳ್ಳಿಯಲ್ಲಿ ಸಹಶಿಕ್ಷಕಿಯಾಗಿ ಕೆಲಸ ಮಾಡ್ತೀನಿ. ನಾನು ಈ ದಿನ ಈ APFನವರು ನಡೆಸಿದಂತಹ ಗಣಿತ ಕಲಿಕಾ ಆಂದೋಲನ ಮೇಳದಲ್ಲಿ ಭಾಗವಹಿಸಿದೆ. ಇಲ್ಲಿ ನನಗೆ 4 ಅಂಕಿಯ ಸಂಖ್ಯೆಗಳನ್ನು ಗುರುತಿಸುವ ಚಟುವಟಿಕೆಯನ್ನು ಕೊಟ್ಟಿದ್ದರು. ಇದರಲ್ಲಿ ಕೆಲವೊಂದಿಷ್ಟು ಕಲಿಕೋಪಕರಣಗಳನ್ನು ಮಾಡಿಕೊಂಡು ಬಂದು ನಾನು ಎಲ್ಲ ಕಲಿಕೋಪಕರಣಗಳನ್ನು ಎಲ್ಲ ನನ್ನ ಸಹಪಾಠಿಗಳಿಗೆ, ಎಲ್ಲ ಶಿಕ್ಷಕರಿಗೆ ತಿಳಿಸಿದಾಗ ನನಗೆ ತುಂಬ ಸಂತೋಷವಾಯಿತು. ಮತ್ತು ಬೇರೆ ಶಿಕ್ಷಕರು ತಯಾರಿಸಿದಂತಹ ಕಲಿಕೋಪಕರಣಗಳನ್ನು ನೋಡಿದಾಗ ನನಗೆ ಗೊತ್ತಿಲ್ಲದಂತಹ ಕಲಿಕೋಪಕರಣಗಳ ಬಗ್ಗೆ ನಾನು ತಿಳಿದುಕೊಳ್ಳಲು ಸಹಾಯ ಆಯಿತು. ಅವರಿಗೆ ಧನ್ಯವಾದಗಳನ್ನು ತಿಳಿಸಬಯಸ್ತೇನೆ. ಜಿಲ್ಲಾಡಳಿತ ರಾಯಚೂರು ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಯಚೂರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ದೇವದುರ್ಗ ಹಾಗೂ ಅಕ್ಷರ ಫೌಂಡೇಶನ್ ದೇವದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ನಡೆದಿರ್ತಕ್ಕಂತಹ ಗಣಿತ ಕಲಿಕಾ ಮೇಳ ನಮ್ಮೆಲ್ಲ ಗಣಿತ ಶಿಕ್ಷಕರಿಗೆ ಸಾಕಷ್ಟು ಉಪಯುಕ್ತವಾಗಿರ್ತಕ್ಕಂತಹ ಮೇಳ ಅಂತಲೇ ಕರೀಬಹುದು. ಯಾಕಂದರೆ ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ಚಟುವಟಿಕೆಗಳು ಕೂಡ ವಿದ್ಯಾರ್ಥಿಗಳ ಒಂದು ಕಲಿಕೆಗೆ ಬಹಳ ಕ್ಲಿಷ್ಟವಾಗಿರ್ತಕ್ಕಂತಹ ಪರಿಕಲ್ಪನೆಗಳನ್ನು ಆಯ್ಕೆ ಮಾಡಿಕೊಂಡು ಶಿಕ್ಷಕರು ಬಹಳಷ್ಟು ಅದ್ಭುತವಾದಂತಹ ಒಂದು ಸುಲಭವಾಗಿರ್ತಕ್ಕಂತಹ ಚಟುವಟಿಕೆಗಳ ಮೂಲಕ ಅವುಗಳ ಅತ್ಯುತ್ತಮವಾದಂತಹ ವಿವರಣೆಯೊಂದಿಗೆ ಇಲ್ಲಿ ನಮಗೆ ಪ್ರಸ್ತುತಪಡಿಸಿರೋದ್ರಿಂದ ಈ ಗಣಿತದ ಕಲಿಕಾ ಮೇಳ ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಉಪಯುಕ್ತವಾಯಿತು. ಹಾಗಾಗಿ ಈ ಒಂದು ಗಣಿತ ಕಲಿಕಾ ಮೇಳವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಏನ್ ಆಕ್ಟಿವಿಟಿ ನಾವು 1ನೇ ಕ್ಲಾಸಲ್ಲಿ ಮಾಡ್ತಾ ಇದ್ದೀವಿ, 3-4 ವರ್ಷ ಆದ ನಂತರ 4ನೇ ಕ್ಲಾಸಲ್ಲಿ ಸೇಮ್ ಆಕ್ಟಿವಿಟಿ ಜಸ್ಟ್ ವಿತ್ ಹೈಯರ್ ಇಂಟೆನ್ಸಿಟಿ ಅದು ನಾವು ಮಾಡ್ತಾ ಇದ್ದೀವಿ. ತದನಂತರ ಮತ್ತೊಮ್ಮೆ ನಾವು 6ನೇ 7ನೇ ಕ್ಲಾಸ್ ತರಗತಿಯಲ್ಲಿ ಸೇಮ್ ಆಕ್ಟಿವಿಟಿ ಮತ್ತೊಮ್ಮೆ ಹೆಚ್ಚಿಗೆ ಒಂದು ಅದರಲ್ಲಿ ಕಾಂಪ್ಲಿಕೇಶನ್ಸ್ ಹೆಚ್ಚಿಗೆ ಬರ್ತದೆ. ನಮ್ಮ ಇವ್ಯಾಲ್ಯೂಯೇಷನ್ ಮೆಥಡಾಲಜಿ ಅವರಿಗೆ ಪ್ರಾಬ್ಲಮ್ಸ್ ನಾವು ಏನು ಕೊಡ್ತೀವಿ ಆ ಪ್ರಾಬ್ಲಮ್ಸ್ ಹೈಯರ್ ಕಾಂಪಿಟೆನ್ಸಿ ಲೆವೆಲ್ಗೆ ಬರ್ತದೆ. ಸೊ ಟೆಕ್ನಿಕಲಿ ಇಟ್ ಈಸ್ ಅ ಲೇಯರ್ ದಟ್ ವಿ ಆರ್ ಪುಟಿಂಗ್. ವೆರಿ ಸಿಂಪಲ್, ವಿ ಹ್ಯಾವ್ ಸೀನ್ ಐಡೆಂಟಿಫಿಕೇಶನ್ ಆಫ್ ಅ ಜಿಯೋಮೆಟ್ರಿಕಲ್ ಫಿಗರ್. ಸೊ ಟ್ರಯಾಂಗಲ್ ಒಂದು ಐಡೆಂಟಿಫೈ ಮಾಡಬೇಕು. ಫಸ್ಟ್ ಮಕ್ಕಳಿಗೆ ಐಡೆಂಟಿಫೈ ಮಾಡಬೇಕಾಗಿದ್ರೆ ನಾವು 1ನೇ ತರಗತಿಯಲ್ಲೂ ಹೇಳ್ತೀವಿ. ತದನಂತರ ಅವರು ಬರ್ತಾರೆ, ನಾವು ಹೇಳ್ತೀವಿ ಈ ಸೈಡ್ಸ್ ಇದಾವೆ, ತದನಂತರ ಆಂಗಲ್ಸ್ ಅದರಲ್ಲಿ ಹೇಳ್ತೀವಿ, ತದನಂತರ ಪೆರಿಮೀಟರ್ ಹೇಳ್ತೀವಿ, ತದನಂತರ ಏರಿಯಾ ಹೇಳ್ತೀವಿ, ತದನಂತರ ಅದು ಟ್ರಯಾಂಗಲ್ಗೆ ನಾವು ಪಿರಮಿಡ್
ಏನೋ ಕ್ರಿಯೇಟ್ ಮಾಡಿ ತೋರಿಸಬಹುದು. ತದನಂತರ a² + b² ಆ ಎಲ್ಲ ಫಾರ್ಮುಲಾಸ್ ಏನಿದೆ ಅದೆಲ್ಲ ನಾವು ಹೇಳ್ತಾ ಹೋಗ್ತೀವಿ. ಸೊ ಇಫ್ ಯು think about it, it's a very integrated concept. It is starting from a point and it is just rising. ಆ ಒಂದು ಜಾಗದಿಂದ ಅದು ಮೇಲೆ ಬರ್ತಾ ಇದೆ. ಅದರಲ್ಲಿ ಬರೀ ನಮ್ದು ಇಂಟೆನ್ಸಿಟಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಕಾಂಪಿಟೆನ್ಸಿ ಜಾಸ್ತಿ ಆಗ್ತಾ ಇದೆ, ಇವ್ಯಾಲ್ಯೂಯೇಷನ್ ಮೆಥಡ್ ನಮ್ದು ಬೇರೆ ತರ ಇರ್ತದೆ. ನಾವು ಇನ್ಸ್ಟೆಡ್ ಆಫ್ ಆಸ್ಕಿಂಗ್ 2 - 1 ನಾವೇನು ಹೇಳ್ತೀವಿ, 1 2 1 ನಾವು ಬೇರೆ ಯಾರೊಬ್ಬರಿಗೆ ಕೊಟ್ಬಿಟ್ಟಿದ್ರೆ ನಿಮ್ ಹತ್ರ ಎಷ್ಟು ಸಿಗ್ತದೆ. ಸೊ ದಟ್ ಈಸ್ ಲೈಕ್ it is just a way of putting a question, way of putting a problem. Ultimately concept ಏನಿದೆ, subtraction. So mostly concepts are very fixed. ಅದರ ಮೇಲೆ ನಾವು ಪ್ರಾಬ್ಲಮ್ ಮೇಲೆ ತಗೊಂಡು ಹೋಗ್ತೀವಿ, ಕಾಂಪ್ಲೆಕ್ಸಿಟಿ ಆಫ್ ದ ಪ್ರಾಬ್ಲಮ್ ಇನ್ಕ್ರೀಸಸ್, ಇವ್ಯಾಲ್ಯೂಯೇಷನ್ ಮೆಥಡಾಲಜಿ ನಮ್ಗೆ ಚೇಂಜ್ ಆಗ್ತಾ ಹೋಗ್ತದೆ. ಸೊ ನಮ್ದು ಆಕ್ಟಿವಿಟೀಸ್ ನಾವು ಏನ್ ಮಾಡ್ತಾ ಇದೀವಿ, ಆ ಆಕ್ಟಿವಿಟೀಸ್ ಇಂಟಿಗ್ರೇಟೆಡ್ ಇರಬಹುದು. ಮತ್ತೆ ಆ ಆಕ್ಟಿವಿಟೀಸ್ ಜೊತೆಗೆ ಈಗಾಗಲೇ ಸುಮಾರು ಜನ ಟೀಚರ್ಸ್ ಎಲ್ಲರೂ ನಿಮ್ಮ TLM ಏನ್ ತೋರಿಸಿದ್ರಿ, ಅದರಲ್ಲಿ ಸೇಮ್ ಆಕ್ಟಿವಿಟೀಸ್ ಬೇರೆ ಯಾರೋ ಒಬ್ರು ಮಾಡಬೇಕಾಗಿದ್ರೆ, ಸೂಪರ್ವೈಸ್ ಮಾಡಬೇಕಾಗಿದ್ರೆ ಏನ್ ಅವರು ಮಾಡಬೇಕು ಅಂತ ಸ್ವಲ್ಪ ಬರೀದ್ ಇಟ್ಕೋಬೇಕಾಗ್ತದೆ. ಸೊ ದಟ್ ಇಟ್ ಈಸ್ ವೆರಿ ಸಿಂಪಲ್. ನಾವು ಈ ಒಂದು ಗೈಡ್ ಅವರಿಗೆ ಕೊಟ್ರೆ ಆ ಪ್ರಕಾರ ಫಾಲೋ ಮಾಡಿ ಅವರೇ ಮಾಡಬಹುದು. ತದನಂತರ ನಮ್ದು ಈ ಕಾಂಪಿಟೆನ್ಸಿಯಲ್ಲಿ ಮಕ್ಕಳಿಗೆ ಈ ಆಕ್ಟಿವಿಟಿಯಲ್ಲಿ ಇಷ್ಟು ಎಲ್ಲ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯತೆ ಆದ್ರೆ ಈ ಲೆವೆಲ್ಗೆ ಇದ್ದಾರೆ. ನಮ್ ನಿರ್ದಿಷ್ಟವಾಗಿ ಎಲ್ಲ ಟೀಚರ್ಸ್ ಅವರಿಗೆ ಗೊತ್ತಾಗ್ತದೆ ಏನ್ರಿ ಇದು ಕಾಂಪಿಟೆನ್ಸಿ ನಮ್ಗೆ 6ನೇ ತರಗತಿಯಲ್ಲಿ ಇರಬೇಕಾಯ್ತು. ಬಟ್ ನಮ್ ಕಾಂಪಿಟೆನ್ಸಿ ಶೀಟ್ ಅಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ನಾನು ಬರ್ದ್ ಬಿಡ್ತೀವಿ. ಲೆವೆಲ್ 3 ಅಲ್ಲಿ ಇದ್ರೆ ಏಜ್ ಅನುಗುಣವಾಗಿ 3ನೇ ಕ್ಲಾಸ್ ಮಕ್ಕಳ ಅನುಗುಣವಾಗಿ ಅವರಿಗೆ ಕಾಂಪಿಟೆನ್ಸಿಗೆ ಸದ್ಯಕ್ಕೆ ಇದೆ. ನಾವು ಆ ಹಂತದಲ್ಲಿ ಹೋಗಿ ಮತ್ತೊಮ್ಮೆ ಅವರಿಗೆ ಮೇಲೆ ತಗೊಂಡ್ಬರ್ಬೇಕಾಗ್ತದೆ. ಸೊ ದಿಸ್ ಇಸ್ ವಾಟ್ ಇಫ್ ವಿ ಡಿಫೈನ್ ಪ್ರಾಪರ್ಲಿ, ದೆನ್ ನಾವು ಎಲ್ಲಾ ಮಕ್ಕಳಿಗೆ ಗುಂಪಲ್ಲಿ ನಲಿಕಲಿ ಮೆಥಡ್ ಏನು ನಮ್ದು 1 to 3 ಅಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ, ಟೆಕ್ನಿಕಲಿ ನಾವು 8ನೇ 10ನೇ ತರಗತಿಯಲ್ಲಿನೂ ಯೂಸ್ ಮಾಡಬಹುದು. ನಮ್ದು ಇವ್ಯಾಲ್ಯೂಯೇಷನ್ ಮೆಥಡ್ ಈಗ ಸದ್ಯಕ್ಕೆ SSLC ಬೋರ್ಡ್ ಇದೆ. ಬಟ್ ಅಟ್ ಲೀಸ್ಟ್ ಕ್ಲಾಸ್ 8 ತನಕ ನಮ್ಗೆ CCE ಇದೆ, ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್ ನಾವು ಮಾಡ್ತೀವಿ. ಸೊ ಈ ಎಲ್ಲ ಮೆಥಡ್ ನಾವು ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್ ಅಲ್ಲಿ ತಗೊಂಡು ನಮ್ ಇಂಡಿವಿಜುವಲ್ ಮಕ್ಕಳಿಗೆ ಇನ್ ಗ್ರೂಪ್ ಮಾಡಿ ಪಿಯರ್ ಲರ್ನಿಂಗ್ ಬರ್ತದೆ. ಸೇಮ್ ಯುಟಿಲೈಸಿಂಗ್ ದ ನಲಿಕಲಿ ಮೆಥಡಾಲಜಿ ನಮ್ಮ ಮಕ್ಕಳಿಗೆ ನಾವು ಆ ಕಾಂಪಿಟೆನ್ಸಿ ಕ್ರಿಯೇಟ್ ಮಾಡಬಹುದು. ತದನಂತರ 9ನೇ 10ನೇ ತರಗತಿಯಲ್ಲಿ ನಾವು ಹೇಗೆ ಫಾರ್ಮಲ್ ಆಗಿ ನಾವು ಹೇಗೆ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ದಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಹೇಗೆ ಮಾಡ್ತೀವಿ ಹಾಗೆ ಅವರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅವರಿಗೆ ಅದರಲ್ಲಿ ಅಡಿಷನಲ್ ಕಾಂಪಿಟೆನ್ಸಿ ಏನಿರ್ತದೆ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲ್ಯಾಂಗ್ವೇಜ್. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲ್ಯಾಂಗ್ವೇಜ್ ನಮಗೆ ಇದು ಕಮ್ಯುನಿಕೇಶನ್ ಸ್ಕಿಲ್ಸ್, ಆ ಕಾಂಪಿಟೆನ್ಸಿ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಮಕ್ಕಳಲ್ಲಿ ಇದ್ರೆ ಖಂಡಿತ ಅವ್ರಿಗೆ ಅರ್ಥ ಆಗ್ತದೆ. ನಾವು ಏನ್ ಪ್ರಶ್ನೆ ಕೇಳ್ತಾ ಇದ್ವಿ ಆ ಪ್ರಶ್ನೆ ಉತ್ತರ ಬರೀತಾರೆ. ತದನಂತರ ನಮ್ಗೆ SSLC ರಿಸಲ್ಟ್ ಸಿಗ್ತದೆ. ಸೊ ನಾವು ಯಾವಾಗ್ಲೂ SSLC ರಿಸಲ್ಟ್ ಕೇಳ್ತೀವಿ. ದ ಪ್ರಾಬ್ಲಮ್ ದಟ್ ಈಸ್ ದೇರ್ ಇಸ್ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ದ ಬಾಟಮ್. ಸೊ ದ ಈಸಿಯೆಸ್ಟ್ ಸೊಲ್ಯೂಷನ್ ಇಸ್ ಸುಮಾರು ಸತಿ ಪ್ರಾಕ್ಟೀಸ್ ಮಾಡಬೇಕು, ತೀವ್ರನಿಗ ಕಲಿಕೆ ನಾವು ಮಾಡ್ತೀವಿ. ದಟ್ ಈಸ್ ದ ಈಸಿಯೆಸ್ಟ್ ಸೊಲ್ಯೂಷನ್. ಬಟ್ ಆ ಈಸಿಯೆಸ್ಟ್ ಸೊಲ್ಯೂಷನ್ ಇಂದ ಯಾವಾಗ್ಲೂ ನಮ್ಗೆ 2%, 3%, 4% ಸಿಗ್ತದೆ outcome. There is no shortcut in life. All of us know very well. So shortcut ಇಲ್ಲ, ತೀವ್ರನಿಗ ಕಲಿಕಾ ತರ ಶಾರ್ಟ್ಕಟ್ ನಮ್ಗೆ ಸಿಗೋದಿಲ್ಲ. ಯಾರ ಮಕ್ಕಳು ಈಗಾಗಲೇ ಅವ್ರ ಹತ್ರ ಕಾಂಪಿಟೆನ್ಸಿ ಇದಾವೆ ಅವರಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ನಾವು 26 ಇದ್ರೆ 27 ಬರ್ತಾರೆ, 28 ಬರ್ತಾರೆ ಅಂತ ನಾವು ಮಾಡಬಹುದು. ಅದಕ್ಕಿಂತ ಜಾಸ್ತಿ ಬರೋದಿಲ್ಲ. So all these things have to be done in 4th, 5th, 6th, 7th. 3ನೇ ತರಗತಿ ತನಕ ನಮ್ದು ನಲಿಕಲಿ ಔಟ್ಕಮ್ ಚೆನ್ನಾಗಿದೆ. ತದನಂತರ 4th, 5th, 6th, 7th, 8th ನಮ್ಗೆ ಕಾಂಪಿಟೆನ್ಸಿ ಮಕ್ಕಳಲ್ಲಿ ಇದ್ರೆ 9ನೇ ತರಗತಿ 10ನೇ ತರಗತಿಯಲ್ಲಿ ಪ್ಲಸ್ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ, ಬರೀ ಮ್ಯಾಥ್ಸ್ ಕಾಂಪಿಟೆನ್ಸಿ ಇಲ್ಲ, ಪ್ಲಸ್ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ. ತದನಂತರ ಆ ಪ್ರಾಬ್ಲಮ್ಸ್ ನಾವು ಏನ್ ಕೊಡ್ತಾ ಇದೀವಿ 10ನೇ ತರಗತಿಯಲ್ಲಿ, ಆ ಪ್ರಾಬ್ಲಮ್ಸ್ ನಮ್ಗೆ ಅವರು ನಮ್ಗೆ ಚೆನ್ನಾಗಿ ಒಂದು ಮಾರ್ಕ್ಸ್ ಪರ್ಸೆಂಟೇಜ್ ನಾವು ಏನು ಹೇಳ್ತಾ ಇದೀವಿ ಅದು ನಮ್ಗೆ ಸಿಗ್ತದೆ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಹೋಲ್
ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿತ್ತು. ತಮಗೆಲ್ಲರಿಗೆ ಶುಭಾಶಯಗಳು. ಥ್ಯಾಂಕ್ಸ್ ಅಲಾಟ್ ಟು ಆಲ್ ಆಫ್ ಯು. ತುಂಬ ಪ್ರಯತ್ನ ಮಾಡಿದಿರಿ, ತುಂಬ ಕ್ರಿಯೇಟಿವ್ ಆಗಿ ಕೆಲಸ ಮಾಡಿದಿರಿ. ತುಂಬ ಖುಷಿ ಇದೆ. ಮತ್ತೆ ಬೇರೆ ಬೇರೆ ತಾಲೂಕಲ್ಲಿನೂ ಮಾಡ್ತಿದ್ದಾರೆ. ಈ ಎಲ್ಲ ಆಕ್ಟಿವಿಟೀಸ್ ನಾವು ಸಂಗ್ರಹಣೆ ಮಾಡಿಕೊಂಡು ವಿ ವಿಲ್ ಟ್ರೈ ಅಂಡ್ ಫಾರ್ಮಲೈಸ್ ಇಟ್ ಇನ್ ಅ ಸ್ಟ್ರಕ್ಚರ್. ಅದು ನಾವು ಕ್ರಿಯೇಟ್ ಮಾಡ್ತೀವಿ. ತಮ್ಮ ಒಂದು ಐಡಿಯಾಸ್ ಮೇ ಬಿ ನಾಳೆ ಒಂದು ನಾವು NEP-ಯಲ್ಲಿ ನಾವು ಏನು ಹಾಕ್ಲಿಕ್ಕೆ ಏನೋ ಟ್ರೈ ಮಾಡ್ತಿದ್ವಿ ಅದರಲ್ಲಿ ಬರ್ಬೋದು. ಸೊ ದೀಸ್ ಆರ್ ಐಡಿಯಾಸ್ ವಿಚ್ ಆರ್ ಕಮಿಂಗ್ ಫ್ರಮ್ ಯು ವಿಚ್ ವಿಲ್ ಅಗೇನ್ ಫಾರ್ಮ್ ದ ಫ್ಯೂಚರ್ ಆಫ್ ದ ನೇಷನ್. ಸೊ ಥ್ಯಾಂಕ್ಸ್ ಅ ಲಾಟ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಇವರ ಧರ್ಮಪತ್ನಿ ಪಾರ್ವತಿ ಇವರ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಣವನ್ನು ಕವಿತಾಳ ಗ್ರಾಮದಲ್ಲಿ ಪೂರೈಸಿರುತ್ತಾರೆ. ಅದೇ ರೀತಿ ಪದವಿ